ತಿರುಗಿ ನೀನು ಹೋರಾಡಿದಂಥ ಇಕ್ಕಟ್ಟು, ನೀನು ಅನುಭವಿಸಿದಂಥ ನೋವು, ನೀನು ಅನುಭವಿಸಿದಂಥ ರೋಗ, ನೀನು ಅನುಭವಿಸಿದಂಥ ಫೈನಾನ್ಸ್ ಪ್ರಾಬ್ಲಮ್ಗಳು ತಿರುಗಿ ನೀನು ನೋಡಲ್ಲ. ಹಲ್ಲೆಲೂಯಾ. ತಿರುಗಿ ನಿನ್ನ ಜೀವನದಲ್ಲಿ ಅದು ಬರೋದಿಲ್ಲ. ಹಲ್ಲೆಲೂಯಾ. ನೋಡಿ, ಹಾಗಾದ್ರೆ ಯೇಸು ಇಷ್ಟು ದಿನ ನಮ್ಮ ಲೈಫಲ್ಲಿ ಅನುಭವಿಸಿದಂಥ ಕಷ್ಟ, ಅನುಭವಿಸಿದಂಥ ನೋವು, ದೇವರ ವಾಕ್ಯ ಇರ್ತದೆ, ಐ ಆಮ್ ಲಿವಿಂಗ್ ವಾಟರ್, ನಾನು ಜೀವವುಳ್ಳ ಬುಗ್ಗೆ ಆಗಿದ್ದೇನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಜೀವವುಳ್ಳ ಬುಗ್ಗೆ ನಮ್ಮ ದೇವರಾಗಿದ್ದಾನೆ. ನಮ್ಮ ಆಶೀರ್ವಾದಗಳನ್ನು, ನಮ್ಮ ವರ್ತನೆಗಳನ್ನು ಹುಟ್ಟಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ ನೋಡಿ, ಆ ಸಮಾರ್ಯ ಸ್ತ್ರೀ ಏನೇನೋ ಮಾಡಿರ್ಬೋದು ಲೈಫಲ್ಲಿ ಆ ದಾಹ ತೀರಿಸ್ಕೊಳ್ಳಿಕ್ಕೆ. ನೋಡಿ, ಬೈಬಲ್ ಹೇಳ್ತದೆ 5 ಮದುವೆ ಮಾಡ್ಕೊಂಡ್ಲತ್ತೆ, ಆದ್ರೂ ಸಹ ಸಮಾಧಾನ ಇಲ್ಲ 5 ಮಧ್ಯೆಯಲ್ಲಿ. ಇನ್ನು ಏನೇನೋ ಟ್ರೈ ಮಾಡಿದಾಳೆ, ಆದ್ರೂ ಲೈಫಲ್ಲಿ ಫುಲ್ಲಾಗಿ ದಾಹ ತೀರಿಲ್ಲ. ಬಟ್ ಬೈಬಲ್ ಹೇಳ್ತದೆ, ಐ ವಿಲ್ ಫಿಲ್ ಇಟ್ ಯುವರ್ ಥ್ರಸ್ಟ್. ನಾನು ನಿಮ್ಮ ಬಾಯಾರಿಕೆಯನ್ನು ಏನ್ ಮಾಡ್ತೀನಿ, ನೀಗಿಸ್ತೀನಿ. ನೋಡಿ, ಈ ಅಮ್ಮ ಎಲ್ಲೆಲ್ಲೋ ತಿರುಗಾಡಿ ಬಂದ್ಲು, ಏನೆಲ್ಲ ಮಾಡಿ ಬಂದ್ಲು, ಲಾಸ್ಟಿಗೆ ಇವ್ ಲೈಫಲ್ಲಿ ಸಮಾಧಾನ ಇಲ್ಲ. ಯಾವಾಗ ಯೇಸು ಸ್ವಾಮಿ ವಾಕ್ಯ ಕೇಳಿಲ್ಲ, ಆಗ ಹೇಳ್ತಾ ಇದ್ದಾಳೆ, ಏನ್ ಹೇಳಿದ್ಲು, ಅಪ್ಪ ಆ ನೀರು ಕೊಡು, ನಾನು ಕುಡಿತೀನಿ, ನನ್ನ ಲೈಫಲ್ಲಿ ಯಾವಾಗಲೂ ಬಾಯಾರಿಕೆ ಆಗ್ಬಾರ್ದು. ಯೇಸು ಸ್ವಾಮಿ ಹತ್ರ ಏನ್ ಕ್ವಶನ್ ಮಾಡಿಲ್ಲ ಇವಳು, ನಿನ್ನ ಹತ್ರ ಹಗ್ಗ ಇಲ್ಲ, ನಿನ್ನ ಹತ್ರ ಬಿದ್ದಿಗೆ ಇಲ್ಲ, ನೀನೆಂತ ನೀರು ಕೊಡ್ತೀಯ? ಆದ್ರೆ ಈಗ ವಾಕ್ಯ ಕೇಳಿದ ಮೇಲೆ ಏನ್ ಹೇಳ್ತಾ, ಆ ನೀರು ನನಗೆ ಕೊಡು, ನಾನು ಕುಡಿತೀನಿ, ನನ್ನ ಲೈಫಲ್ಲಿ. ಹಲ್ಲೆಲೂಯಾ. ಏನೆಲ್ಲ ಟ್ರೈ ಮಾಡಿದ್ದಾಳೆ ಆ ದಾಹಕ್ಕಾಗಿ, ಸಮಾಧಾನಕ್ಕಾಗಿ, ಸಂತೋಷಕ್ಕಾಗಿ, ಏನೆಲ್ಲ ಟ್ರೈ ಮಾಡಿದ್ದಾಳೆ, ಎಲ್ಲ ವ್ಯರ್ಥ ಆಗಿತ್ತು. ಆದ್ರೆ ಯೇಸು ಸ್ವಾಮಿ ವಾಕ್ಯ ಕೇಳಿದ ತಕ್ಷಣ ಏನ್ ಹೇಳ್ತಾಳೆ, ನನಗೆ ಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಮಗೆ ಎಷ್ಟು ಆಸೆ ಇದೆಯೋ ಅದೆಲ್ಲ ಆಸೆ ನೆರವೇರ್ಬೇಕಂದ್ರೆ ಯಾರ ಹತ್ರ ಬರ್ಬೇಕು? ನಮ್ಮ ಆಸೆ ಯಾರಿಗ್ ಗೊತ್ತು? ನಮ್ಮ ಬೈಕೆ ಯಾರಿಗ್ ಗೊತ್ತು? ಬೇರೆ ಯಾವ ಸ್ಥಳದಿಂದ, ಬೇರೆ ಯಾವ ವ್ಯಕ್ತಿಯಿಂದ, ಬೇರೆ ಯಾವ ವಸ್ತುಗಳಿಂದ ನಮಗೆ ಸಮಾಧಾನ ಸಿಗಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನೇ ಜೀವವುಳ್ಳ ಬುಗ್ಗೆಯಾಗಿದೆ. ನಮ್ಮ ದಾಹ ತೀರಬೇಕಂದ್ರೆ, ನಮಗೆ ಸಂತೋಷ ಬರ್ಬೇಕಂದ್ರೆ ಬೇರೆ ಮಾರ್ಗದಲ್ಲಿ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ಜೀವಕರವಾದ ಬುಗ್ಗೆ. ಯಾವಾಗ ದೇವರ ಪ್ರಸನ್ನತೆ ಕೆಳಗೆ ಬರ್ತೇವೋ, ನೀನೇ ಎಂಬುದಾಗಿ ದೇವರ ವಾಕ್ಯದ ಕೆಳಗೆ ಬರ್ತೀವೋ, ಈ ಭೂಲೋಕದಲ್ಲಿ ನಾವು ಸಂತೋಷವಾಗಿರಲು ದೇವರ ಕೆಳಗೆ ಬರಬೇಕು. ಯಾಕಂದ್ರೆ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಏನಂತ ಪ್ರೇಯರ್, ಪರಲೋಕ ಭೂಮಿಗೆ ಬರಲಿ. ಯಾವುದು ಬರಲಿ? ಪರಲೋಕ ಭೂಮಿಗೆ ಬರಲಿ. ಪರಲೋಕ ಅಂದ್ರೆ ಅರ್ಥ ಸಮಾಧಾನ, ಶಾಂತಿ ರಾಜ. ಈ ಪರಲೋಕ ಭೂಮಿಗೆ ಬರ್ಬೇಕಂದ್ರೆ, ಹಲ್ಲೆಲೂಯಾ, ಪರಲೋಕ ಭೂಮಿಯಲ್ಲಿ ನಾವು ಆನಂದ ಪಡ್ಬೇಕು. ಕೆಲವರು ಹೇಳ್ತಾರೆ, ನಾವು ಪರಲೋಕಕ್ಕೆ ಹೋಗಿ ಅಲ್ಲಿ ಬಂಗಾರದ ಬೀದಿ, ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ಕೊರತೆ ಇಲ್ಲ, ಅಲ್ಲಿ ದರಿದ್ರ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಅಸಮಾಧಾನ ಇಲ್ಲ, ಯಾವುದೂ ಇಲ್ಲ, ಅಲ್ಲಿ ಇರೋದೆಲ್ಲ ಒಳ್ಳೇದಂತ ಹೇಳ್ತೀವಿ. ನಾನು ಒಂದು ಮಾತು ಹೇಳ್ತೀನಿ ನಿಮಗೆ, ಯೇಸು ಕ್ರಿಸ್ತ ಸರ್ವಶಕ್ತನಾದ ದೇವರು ಭೂಮಿಗೆ ಕಾಲಿಟ್ರಂತೆ, ಭೂಮಿಗೆ ಬಂದು ಕಾಲಿಟ್ರಂತೆ. ಎರಡನೇದಾಗಿ, ಮನುಷ್ಯನ ಪಾಪಗಳಿಗಾಗಿ ಆತನು ಪ್ರಾಣ ಕೊಟ್ಟು ರಕ್ತ ಕೊಟ್ರಂತೆ. ಹಿಸ್ ಗಿವನ್ ಎವ್ರಿಥಿಂಗ್. ದೇವರು ನಮಗೋಸ್ಕರ ಎಲ್ಲವನ್ನು ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕಕ್ಕಾಗಿ ಪ್ರಾಣ, ಜೀವ, ರಕ್ತ ಎಲ್ಲವನ್ನು ಕೊಟ್ಬಿಟ್ಟ. ಯಾರಿಗೆ? ಯಾರಿಗಾಗಿ? ಯಾದಕ್ಕಾಗಿ? ನಮಗಾಗಿ. ಯಾದಕ್ಕಾಗಿ? ನಾವು ಸಂತೋಷ, ಸಮಾಧಾನ, ಆನಂದ ಅನುಭವಿಸುವುದಕ್ಕೋಸ್ಕರ. ಅರ್ಥ ಆಯ್ತಾ? ಪರಲೋಕದಲ್ಲಿ ಆನಂದ, ನೀನ್ ಇಲ್ಲೇ ಆನಂದ ಪಡ್ತಾ ಇಲ್ಲ ಅಂದ್ರೆ ಪರಲೋಕದಲ್ಲಿ ಹೆಂಗ್ ಸತ್ತ ಆನಂದ ಪಡ್ತೀಯ? ಇಲ್ಲಿ
ಆನಂದ ಪಡಬೇಕು. ದೇವರು ಭೂಮಿ ಮೇಲೆ ಕಾಲಿಟ್ಟಿದೆ ಅದಕ್ಕೋಸ್ಕರ. ದೇವರು ಪರಲೋಕಕ್ಕಾಗಿ ರಕ್ತ ಸುರಿಸಲಿಲ್ಲ ಅಲ್ವಾ? ದೇವರು ಪರಲೋಕಕ್ಕೋಸ್ಕರ ರಕ್ತ ಸುರಿಸಿದ? ಯಾರಿಗೆ? ಎದಕ್ಕಾಗಿ ರಕ್ತ ಸುರಿಸಿದ? ಭೂಲೋಕಕ್ಕಾಗಿ. ಭೂಲೋಕದಲ್ಲಿ ಯಾರಿದ್ದಾರೆ? ನಾವಿದ್ದೀವಿ. ನಮಗಾಗಿ ರಕ್ತ ಸುರಿಸಿದ್ರು. ಹ್ಯಾಪಿ ಹಿಯರ್, ನೋ ಹೆವನ್. ಇಲ್ಲಿ ನೀನು ಸಂತೋಷವಾಗಿರ್ಬೇಕು. ಎಂಜಾಯ್ ಎಲ್ಲಿ ಮಾಡಬೇಕು? ಭೂಲೋಕದಲ್ಲಿ ಮಾಡಬೇಕು. ಹಲ್ಲೆಲೂಯಾ. ಈಗ ಒಂದು ಕಡೆ ಪ್ರಯಾಣ ಮಾಡ್ತೀಯ ಅಂತ ತಿಳ್ಕೊ, ಕೇಳಿಬೇಕಿಲ್ಲ. ಈಗ ರಾತ್ರಿ ಎಲ್ಲ ಎದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೊಳ್ತೀಯ. ಇಲ್ಲಿ ಬಂದ್ಬಿಟ್ಟು ಅಯ್ಯೋ ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿಗೆ ಹೋಗೋಣ? ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು, ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡು ನಾನು ಎಲ್ಲಿ ಹೋಗೋದು ಅಂತ ಅಂದ್ಕೊಳ್ತೀರಾ? ನೀನು ರಾತ್ರಿ ನೀನು ಬಟ್ಟೆ ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ, ನೀನು ಏನು ಮಾಡೋದಕ್ಕಿಂತ ಮುಂಚೆ ನೀನು ಪ್ಲಾನ್ ಮಾಡ್ತೀಯ, ನಾನು ಎಲ್ಲಿ ಹೋಗ್ಬೇಕಂತ ಗುರಿ ನಿನ್ನಲ್ಲಿದ್ದರೆ ಖಂಡಿತವಾಗಿ ನಿನ್ನ ಪ್ರಯಾಣದಲ್ಲಿ ನೀನು ಏನು ಮಾಡ್ತೀಯ? ಎಂಜಾಯ್. ನಾನು ನಾಳೆ ಊಟಿಗೆ ಹೋಗ್ಬೇಕಪ್ಪ ಅಂತ ಹೇಳಿ ನಾಳೆ ಹೋಗ್ಬೇಕಂದ್ರೆ ಇವತ್ತು ನಾವೇನು ಮಾಡ್ತೀವಿ? ಪ್ಲಾನ್ ಮಾಡ್ತೀವಿ, ಒಂದು ಫಿಕ್ಸ್ ಆಗ್ತೀವಿ. ನಾಳೆ ನಾನು ಹೋಗಬೇಕು. ನೀನು ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಅಯ್ಯೋ ನಾನು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ನೀನು ತಡೋರ್ಸಲ್ಲ. ಯಾಕೆ ಗೊತ್ತಾ? ಆಲ್ರೆಡಿ ನೀನೇನು ಮಾಡಿರ್ತೀಯ? ಪ್ಲಾನ್ ಫಿಕ್ಸ್ ಮಾಡಿರ್ತೀಯ. ನಿಮ್ಮ ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ಬೇಕೆಂಬುದಾಗಿ ನಾವು ಮಾಡುವಾಗ ಖಂಡಿತವಾಗಿ ನಮ್ಮ ಪ್ರಯಾಣದಲ್ಲಿ ನಾವು ಸುಖಕರವಾಗಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜರ್ನಿ ಅಂತದ್ದು ಲೈಫ್ ಇಸ್ ಎ ಜರ್ನಿ. ನಾವು ಈ ಲೋಕದಲ್ಲಿ ಬಂದಿದ್ದೀವಿ, ಜರ್ನಿ. ಈ ಲೋಕದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತು, ಕರೆಕ್ಟಾ? ಹಾಗಾದ್ರೆ ನಾವೇನು ಮಾಡ್ಬೇಕು? ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತು ನಮಗೆ. ನಾವೇನು ಮಾಡ್ಬೇಕು? ನಮ್ಮ ಜರ್ನಿ ನಮಗೆ ಕನ್ಫರ್ಮ್ ಇದೆ, ನಾವು ಅಲ್ಲಿ ಹೋಗ್ತೀವಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಹಾಗೆ ನಾವು ಫಿಕ್ಸ್ ಮಾಡುವಾಗ ನಮಗೇನು ಅನ್ಸುತ್ತೆ? ಸಂತೋಷ ಆಗುತ್ತೆ, ನಾನು ಅಲ್ಲಿ ಹೋಗ್ತೀನಿ ಬಿಡೋ, ಖುಷಿ ಪಡ್ತೀವಿ. ಯಾಕಂದ್ರೆ ನಮ್ಮ ಜರ್ನಿ ನಾವು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಕೆಲವ್ರ ಜೀವನದಲ್ಲಿ ಹೇಗೆ ಬೇಕೋ ಹಾಗೆ ಬದುಕ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಕೆಲವರು ಮಾತ್ರ ನಾನು ಅಲ್ಲಿ ಹೋಗ್ಬೇಕೆಂಬುದಾಗಿ ಅವ್ರಿಗೆ ಗುರಿ ಇರುತ್ತೆ. ಕೆಲವರಿಗೆ ಎಲ್ಲಾದರೂ ಹೋಗ್ಲಿ ಬಿಡ್ರಿ, ಎಲ್ಲಾದರೂ ಹೋಗಿ ಅಂದ್ಬಿಡ್ರಿ, ಲಾಸ್ಟಿಗೆ ತಿರುಗಿ 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 ಸುಸ್ತಾಗಿ ಬಂದು ಅಲ್ಲೇ ನಿಂತ್ಕೊಳ್ತಾರೆ. ಕೆಲವರು ಮಾತ್ರ ನಾನು ಅಲ್ಲೇ ಹೋಗ್ಬೇಕು, ಎಂಜಾಯ್ ಮೈ ಜರ್ನಿ, ನನ್ನ ಪ್ರಯಾಣದಲ್ಲಿ ನಾನು ಸಂತೋಷ ಪಡ್ತೀನಿ. ನೋಡಿ, ಗುರಿ ಇಲ್ಲ ಅಂದರೆ ಎಲ್ಲಿ ಹೋದ್ರೂ ಅಲ್ಲೇ ಬರ್ತೀವಿ. ಗುರಿ ಇದ್ರೆ ನಾವು ತಲುಪಬೇಕಾದಂಥ ಜಾಗಕ್ಕೆ ನಾವು ತಲುಪ್ತೀವಿ. ಕೆಲವರು ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಏನು ಮಾಡಲ್ಲ. ದೇವ್ರು ಕೊಡ್ತಾರೆ, ತಿನ್ಕೊಂಡಿರ್ತೀನಂತ. ಹಲ್ಲೆಲೂಯಾ. ಲಾಸ್ಟಿಗೆ ಒಂದು ವ್ಯಾನ್ ಬರುತ್ತೆ, ಲಾಸ್ಟ್ ಜರ್ನಿ ವ್ಯಾನ್ ಬರುತ್ತೆ, ಆ ವ್ಯಾನಲ್ಲಿ ಹೋಗ್ಬಿಡ್ತೀವಿ. ಅದಕ್ಕೆ ದೇವರು ನಮಗೊಂದು ಸುಂದರವಾದ ಲೈಫ್ ಕೊಟ್ಟಿದ್ದಾರೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಇವತ್ತು ನಾವು ನಮ್ಮ ಲೈಫನ್ನು ಏನು ಮಾಡಬೇಕು? ಸಂತೋಷವಾಗಿ. ಯಾಕಂದರೆ ನಮ್ಮ ಲೈಫಲ್ಲಿ ಕಷ್ಟಗಳು, ನಮ್ಮನ್ನು ಅಗಲಿ ಹೋದಂಥ ದಿನಗಳು, ನಮ್ಮನ್ನು ಬಿಟ್ಟು ಹೋದಂಥ ಜನರ ಬಗ್ಗೆ ನಾವು ಏನು ಮಾಡ್ತೀವಿ ಅಂದರೆ ಟೆನ್ಷನ್ ಮಾಡಿಕೊಂಡು, ಅದು ಮಾಡಿಕೊಂಡು, ಅಯ್ಯೋ ಬಿಟ್ಟು ಹೋದ್ನಲ್ಲ, ಅಯ್ಯೋ ಬಿಟ್ಟು ಹೋದ್ಲಲ್ಲ ಅಂತ ಹೇಳಿ ನಾವು ಅನೇಕ ಸಲ ಬಾಧೆ ಪಡ್ತೀವಿ. ಆದರೆ ಬೈಬಲ್ ಏನು ಹೇಳ್ತಂದರೆ, ನೀನು ಇಲ್ಲಿ ಸಂತೋಷ ಪಡಲಿಲ್ಲ ಅಂದರೆ ಅಲ್ಲಿ ಹೆಂಗೆ ಸಂತೋಷ ಪಡಲಿಕ್ಕೆ ಆಗುತ್ತೆ? ದೇವರು ನಮಗೆ ಒಂದು ಗುಡ್ ಲೈಫ್ ಕೊಟ್ಟಿದ್ದಾರೆ, ನಮಗೊಂದು ಭವಿಷ್ಯ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೊಟ್ಟಂಥ ಈ ಜೀವನದಲ್ಲಿ ಒಂದೊಂದು ದಿನವೂ ಸಹ ನಾವು ನೋಡ್ತಾ ಇದ್ದೀವಿ. ಆ ದಿನಗಳಲ್ಲಿ ಏನು ಮಾಡಬೇಕಂದ್ರೆ ಯು ಕ್ಯಾನ್ ಎಂಜಾಯ್. ಹಲ್ಲೆಲೂಯಾ. ನೀವು ತಲುಪುವ ಸ್ಥಳದಲ್ಲಿ ತಲುಪಬೇಕಂದ್ರೆ ನೀವು ಸಂತೋಷ ಪಡಬೇಕು. ಕರೆದಾತ ನಂಬಿಗಸ್ತ ನಿನ್ನ ಉದ್ದೇಶಗಳು. ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ಸರಿಯಾದ ಉದ್ದೇಶ ಇರಬೇಕು. ಯಾಕಂದ್ರೆ ದೇವ್ರು ಯಾಕೆ ಇಟ್ಟಿದ್ದಾನಂದ್ರೆ, ನಮಗೆ ಯಾಕೆ ನಿಮ್ಮ ಲೈಫಲ್ಲಿ ದೇವ್ರು ಸಂತೋಷ ಕೊಟ್ಟಿದ್ದಾನಂದ್ರೆ, ಯಾಕೆ ಗೊತ್ತಾ? ನೀನು ಪ್ರಯಾಣ ಮಾಡುವಂಥ ಸ್ಥಳ ನೀನು ತೀರ್ಮಾನ ಮಾಡುವಾಗ, ನಿನ್ನ ಡೆಸ್ಟಿನಿ ಎಲ್ಲಿ ಹೋಗ್ಬೇಕೆಂಬುದಾಗಿ ನೀನು ಏನು ಮಾಡುವಾಗ,
ನೀನು ಗುರಿ ಇಡುವಾಗ ಖಂಡಿತವಾಗಿ ಅದರಲ್ಲಿ ಸಂತೋಷವಾಗಿರ್ತೀಯ. ಕೆಲವರು ಸುತ್ತಾಡಿ ಸಾಕಾಗ್ಬಿಟ್ಟು ಅಯ್ಯೋ ಜೀವನನೇ ಬೇಡಪ್ಪ ಅಂತ ಅನಿಸ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಗುರಿ ಇಲ್ಲದೆ ನಾವು ಬದುಕುವಾಗ ಆ ರೀತಿಯಲ್ಲಿ ಆಗ್ತದೆ. ಯಾವಾಗ ನಾವು ಗುರಿ ಇಟ್ಟು ಹೋಗ್ತೀವೋ ನಮ್ಮ ಲೈಫಲ್ಲಿ ಎಂಜಾಯ್ಮೆಂಟು, ಸಂತೋಷ ಯಾವಾಗಲೂ ಇರ್ತದೆ. ಹಲ್ಲೆಲೂಯಾ. ನೋಡಿ ಪಾಸ್ಟ್ರೇ, ಏನೋ ಜೀವ ಇದೆ, ಬದುಕ್ತಾ ಇದ್ದೀನಿ ಪಾಸ್ಟ್ರೇ, ನನ್ನ ಲೈಫ್ ಇಷ್ಟೇ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಏನೋ ಬದುಕ್ತಿದ್ದೀನಿ ಪಾಸ್ಟ್ರೇ ಜೀವನದಲ್ಲಿ ಅನ್ನೋದು ಮುಖ್ಯ ಅಲ್ಲ. ಏನು ಜೀವನ ಜೀವಿಸ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಆದರೆ ನೋಡಿ, ಹಂದಿನೂ ಜೀವನ ಮಾಡುತ್ತೆ ಅಲ್ಲೋ, ನಮ್ಮ ಥರನೇ ಜೀವಿಸ್ತಿದೆ. ನಾಯಿನೂ ಜೀವಿಸ್ತಾ ಇದೆ, ಪಶುಗಳು ಸಹ ಜೀವಿಸ್ತಾ ಇದೆ. ಅವಕ್ಕೆ ಗುರಿ ಇಲ್ಲ. ಆದರೆ ನಮಗೇನಿದೆ? ಏನಿದೆ ರೀ? ನಮಗೊಂದು ಪರ್ಪಸ್ ಇದೆ, ಗುರಿ ಇದೆ, ನಮಗೊಂದು ಉದ್ದೇಶ ಇದೆ. ಆ ಉದ್ದೇಶ ನೆರವೇರಿಸಲು ದೇವರು ನಮಗೇನು ಈ ಜರ್ನಿ ಕೊಟ್ಟಿದ್ದಾರೆ, ಇದರಲ್ಲಿ ನಾವು ಸಂತೋಷವಾಗಿ ಬದುಕಲಿಕ್ಕೆ ನಮಗೆ ಏನು ಗೊತ್ತಾ? ತಂದೆ, ತಾಯಿ, ಮಕ್ಕಳು, ಹೆಂಡತಿ, ಗಂಡ, ಹಣ, ಆರೋಗ್ಯ ಯಾಕೆ ಕೊಟ್ಟಿದ್ದಾರೆ ಅಂದರೆ ದೇವರು ಕೊಟ್ಟಿದ್ದಾನೆ. ಇದರಲ್ಲಿ ಆನಂದ ಪಡಬೇಕಂತ ಹೇಳಿ ದೇವರು ಯಾಕೆ ನಮಗೆ ಬಲಪಡಿಸಿದ್ದಾರೆ, ಯಾಕೆ ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಯಾಕೆ ನಮಗೆ ರೋಗದಿಂದ ಗುಣಪಡಿಸಿದ್ದಾರೆ, ಯಾಕೆ ನಮಗೆ ಹಣ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಯಾಕೆ ಕೊಟ್ಟಿದ್ದಾರೆ, ಒಳ್ಳೆ ಆರೋಗ್ಯ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ನೀನು ಸಂತೋಷ ಪಡು. ಇಲ್ಲದನ್ನು ನೋಡಿ ಯೋಚನೆ ಮಾಡಬೇಡ. ನನ್ನ ಹತ್ರ ಅವ್ರ ಹತ್ರ ಇದು ಗಾಡಿ ಇದೆ, ನನ್ನ ಹತ್ರ ನಿನಗಿದೆ, ನೀನು ಇರೋದ್ರಲ್ಲಿ ಸಂತೋಷ ಪಡು ಅಂತ ಹೇಳಿದೆ ದೇವ್ರ ವಾಕ್ಯ. ನೀನು ಮಾಡುವಂಥ ಜರ್ನಿ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಕೆಲವರು ಟ್ರೈನಲ್ಲಿ ಹೋಗ್ತೀವಿ, ಕೆಲವರು ಬಸ್ಸಲ್ಲಿ ಹೋಗ್ತೀವಿ, ಕೆಲವರು ಆಟೋ ರಿಕ್ಷಾದಲ್ಲಿ ಹೋಗ್ತೀವಿ, ಕೆಲವರು ಹಾರ್ಕೊಂಡು ಹೋಗ್ತೀವಿ, ಕೆಲವರು ಬೋಟಲ್ಲಿ ಹೋಗ್ತೀವಿ. ಯಾಕಂದ್ರೆ ನಾವು ಎಲ್ಲಿ ಹೋಗ್ಬೇಕಂತ, ನಾವು ಯಾವ್ದ್ರಲ್ಲಿ ಹೋಗ್ಬೇಕಂತ ನಮಗೆ ಫಿಕ್ಸ್ ಆಗಿದೆ. ಹಲೋ, ಹಲ್ಲೆಲೂಯಾ. ಕೆಲವು ಬೈಕಲ್ಲಿ ಹೋಗ್ತೀವಿ. ನೀನು ಹೋಗೋದು ಇಂಪಾರ್ಟೆಂಟ್ ಅಲ್ಲ, ನೀನು ಹೋಗುವಂಥ ಸ್ಥಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಈಗ ದೇವರ ಆಶೀರ್ವಾದ, ದೇವರ ಉದ್ದೇಶ ನೀನು ಆಶೀರ್ವಾದದಿಂದ ಇರ್ಲಿಕ್ಕಲ್ಲ. ಏನು ಪಾಸ್ಟ್ರೇ ಹೆಂಗೆ ಹೇಳ್ತೀನಿ? ದೇವರ ಉದ್ದೇಶ ನೀನು ಆಶೀರ್ವಾದದಿಂದ ಇರಲಲ್ಲ, ನೀನು ಆಶೀರ್ವಾದಕರವಾಗಿರ್ಬೇಕೆಂಬುದಾಗಿನೇ ದೇವರ ಆಸೆ. ಈಗ ಜೆನೆಸಿಸ್ 12:2 ಏನು ಹೇಳ್ತದೆ? ನಾನು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡುವೆನು. ನೀನು ಅನೇಕರಿಗೆ ಆಶೀರ್ವಾದಕರವಾಗಿ, ನೀನೊಬ್ಬನೇ ಆಶೀರ್ವಾದಕರವಾಗಿರಲ್ಲ, ನೀನು ಅನೇಕರಿಗೆ ಆಶೀರ್ವಾದಕರವಾಗಿರ್ತೀಯ. ಈಗ ನಮಗೆಲ್ಲ ಗೊತ್ತು, ಒಂದು ಆಶೀರ್ವಾದ ಬರಬೇಕಂದ್ರೆ ದೇವರು ನಮ್ಮನ್ನು ಅದರಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಈಗ ಕೇಳ್ರಿ, ಪೊಲೀಸ್ ಟ್ರೈನಿಂಗಿಗೆ ಹೋಗ್ತೀವಿ ಅಂತ ತಿಳ್ಕೊ. ಅದಕ್ಕಿಂತ ಮುಂಚಿತವಾಗಿ ನಾವು ಫುಲ್ಲು 4 ನಿಮಿಷದಲ್ಲಿ 1 ಕಿಲೋಮೀಟ್ರ್, 2.5 ನಿಮಿಷದಲ್ಲಿ 1 ಕಿಲೋಮೀಟ್ರ್ ಹಂಗೆ ಓಡಿಸ್ತಾರೆ. ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ, ಎಲ್ಲ ನಮಗೆ ಟ್ರೈನ್ ಅಪ್ ಮಾಡಿಸ್ತಾರೆ. ಅದಾದ್ಮೇಲೆ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದಮೇಲೆ ಮತ್ತೇನು ಮಾಡ್ತಾರೆ? ಮತ್ತೆ 1 ತಿಂಗಳು, 9 ತಿಂಗಳು, 1 ವರ್ಷ ಮತ್ತೆ ಟ್ರೈನಿಂಗ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ನೀನು ಸರಿಯಾಗಿ ಟ್ರೈನ್ ಅಪ್ ಆದಮೇಲೆ ಏನು ಮಾಡ್ತಾರೆ? ನಿನಗೊಂದು ಅಧಿಕಾರ ಕೊಡ್ತಾರೆ, ನಿನಗೆ ಪೊಲೀಸ್ ಅಂತ ಅಧಿಕಾರ ಕೊಡ್ತಾರೆ. ನೋಡಿ, ನೀವು ಯಾವುದೇ ಕಂಪ್ನಿಯಲ್ಲಿ ಹೋಗಿ ನೀನು ಚಿಕ್ಕವನಿಂದಲೇ ನೀನು ಕಂಪ್ಯೂಟರ್ ಕಲ್ತಿದ್ದವನಾಗಿರ್ಬೋದು, ಎಲ್ಲ ಬರುತ್ತೆ. ಆದರೆ ಆ ಕಂಪ್ನಿಗೆ ಹೋದಾಗ ಅವ್ರದ್ದೇ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ತದೆ. ಅವ್ರು ಟ್ರೈನ್ ಕೊಡ್ತಾರೆ. ಮತ್ತೆ ನೀನು ಓದಿದ್ರಲ್ಲಿ ನೀನು ಟೆಕ್ನಿಕಲ್ ಕೋರ್ಸ್ ಓದಿರ್ಬೋದು, ನೀನು ಏನೇ ಮಾಡಿರ್ಬೋದು, ಆದರೆ ಆ ಕಂಪ್ನಿಗೆ ಹೋದಾಗ ಅವ್ರೇನು ಮಾಡ್ತಾರೆ? ಮತ್ತೆ ಟ್ರೈನಿಂಗ್ ಕೊಡ್ತಾರೆ. ನಿನಗೆಲ್ಲ ಗೊತ್ತು, ಆದರೆ ಮತ್ತೆ ಟ್ರೈನಿಂಗ್ ಕೊಡ್ತಾರೆ. ಕಾರಣ ಗೊತ್ತಾ? ಹಲ್ಲೆಲೂಯಾ. ಈಗ ಕೆಲವೊಂದು ಸಲ ಒಬ್ಬ ಮನುಷ್ಯನಿಗೆ ಒಂದು ಪವರ್ ಕೊಡುವಾಗ ಅವನ ಕ್ಯಾರೆಕ್ಟರ್ ಹೊರಗೆ ಬರುತ್ತೆ. ಈಗ ಸಾಮಾನ್ಯವಾದ ವ್ಯಕ್ತಿಯನ್ನು ಅವನು ಟ್ರೈನ್ ಅಪ್ ಮಾಡಿದ್ಮೇಲೆ ಒಂದು ಪೊಲೀಸ್ ಕೆಲಸ ಕೊಡ್ತಾರಂತ ತಿಳ್ಕೊಳ್ಳಿ.
ಆಗ ಇಷ್ಟು ದಿನ ಬದುಕಿದ್ದೆ ಅವನು ಒಂಥರ, ಆದ್ರೆ ಆ ಪೊಲೀಸ್ ಯೂನಿಫಾರ್ಮ್ ಹಾಕಿದ್ಮೇಲೆ, ಆ ಪವರ್ ಬಂದ್ಮೇಲೆ ಅವನ ಕ್ಯಾರೆಕ್ಟರ್ ಏನಂತ ತೋರಿಸ್ತಾನೆ. ಹಲ್ಲೆಲೂಯಾ, ಕರೆಕ್ಟಾ? ಆ ಆಟಿಟ್ಯೂಡ್ ಏನಂತ ತೋರಿಸ್ತಾರೆ. ಈಗ ಕೆಲವರಿಗೆ ಹಣ ಬಂದ್ಮೇಲೆ, ತಕ್ಷಣ ಹಣ ಬಂದ್ರೆ ಏನ್ ಮಾಡ್ತಾರೆ? ಹಿಂಗ್ ಕುತ್ಕೊಂಡು ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ ಅಲ್ಲ, ಹೌದಾ? ಕೆಲವರು ಫಸ್ಟಿಂದಲೂ ಹಂಗೆ ಕುತ್ಕೊಳ್ತಾರೆ ಬಿಟ್ಟು, ಕೆಲವರಿಗೆ ಗತ್ತು ತೋರಿಸ್ಬೇಕಲ್ಲ, ಗಟ್ಸ್ ತೋರಿಸ್ಬೇಕಲ್ಲ, ಕೆಲವೊಂದ್ಸಲ ಹಿಂಗ್ ಬರುತ್ತೆ. ಕಾರಣ ಏನು? ಅಧಿಕಾರ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಏನೆಂದು ದೇವರು ಅವನಿಗೆ ಕೊಡುವಾಗ ನೋಡ್ತಾನೆ, ಇವನು ಹೆಂಗಿರ್ತಾನೆ. ಒಂದು ಹಣ ಕೊಡ್ತಾರಂತ ಒಂದು ಅಧಿಕಾರ ಕೊಡ್ತಾರಂತ ತಿಳ್ಕೊಳ್ಳಿ, ದೇವರು ಕೊಡುವಾಗ ಇದರಲ್ಲಿ ಇವನು ಹೆಂಗಿರ್ತಾನೆ, ಹಂಬಲ್ ಆಗಿರ್ತಾನ ಅಥವಾ ದೊಡ್ಡಸ್ಗೆ ವಹಿಸ್ತಾನ, ಅಥವಾ ಈ ಹಣವನ್ನು ಉಳಿಸುವುದಕ್ಕೆ ಇವನಿಂದ ಆಗುತ್ತೆ, ಬೆಳೆಸುವುದಕ್ಕೆ ಇವನಿಂದ ಆಗುತ್ತೆ ಎಂಬುದಾಗಿ ದೇವರು ಕೊಟ್ಟು ನೋಡ್ತಾನೆ. ಹಲ್ಲೆಲೂಯಾ. ಕೊಡುವಾಗ ನೀನು ಯಾವ ರೀತಿಯಲ್ಲಿ ಇರ್ತೀಯ, ಅದು ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಈಗ ಒಂದಿನ ನಾನು ತಿಳ್ಕೊಂಡೆ, ಈ ಬೆಂಗಳೂರಲ್ಲಿ ನಾನು ಎಲ್ಲಿ ಜಾಗ ತಗೊಳ್ತೀನಿ, ಎಲ್ಲಿ ನನ್ನ ಕೈಲಿ ಆಗುತ್ತೆ ಅಂತ ಅಂದ್ಕೊಂಡೆ. ಕೆಲವೊಂದ್ಸಲ ಆ ಕಾಲಮ್ಗಳನ್ನು ಕೂರಿಸುವಾಗ ಸುಮಾರು 10-15 ಜನ ಬಂದ್ಬಿಡೋರು ಕಾಲಮ್ ಕೂರಿಸ್ಲಿಕ್ಕೆ. ನೋಡಿ ಎಷ್ಟು ಜನ ಬಂದು ನನಗೆ ಸಹಾಯ ಮಾಡ್ತಾರಲ್ಲ, ಒಂಥರ ಖುಷಿ ಆಗೋದು. ಚರ್ಚರು ಇಲ್ಲೆಲ್ಲ ಬಂದ್ಬಿಟ್ಟು ಒಂದು 15-20 ಜನ ಚರ್ಚ್ ಮುಗಿದ್ಮ ಎಲ್ಲರೂ ಬಂದು ಅಲ್ಲಿ ಕೆಲಸ ಮಾಡೋರು, ಕಲ್ಲೆತ್ತೋರು, ಅದು ಮಾಡೋರು, ಇದು ನೋಡೋ ಖುಷಿ ಅನ್ಸೋದು. ಹಲ್ಲೆಲೂಯಾ. ಯಾಕೆ? ದೇವರು ನಮ್ಮನ್ನು ಎಲ್ಲೋ ಇದ್ದಂತ ನಮ್ಮನ್ನು ಕರೆದುಕೊಂಡು ಒಂದು ಆಶೀರ್ವಾದ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾನು ಅಂತಿದ್ದೆ, ದೇವರೇ ನೀನು ಎಷ್ಟು ದೊಡ್ಡವನ್ ಸಾಕು. ನಮ್ಮ ಊರಲ್ಲಿ ಒಂದು ಮನೆ ಕಟ್ಟಕ್ಕಾಗಲಿಲ್ಲ ನನ್ನ ಕೈಲಿ, ಇಷ್ಟು ವರ್ಷ ಮಣ್ಣಿನ ಮನೆಯಲ್ಲಿ ಬದುಕಿದ್ವಿ. ಕೆಲವು ನೋಡುವಾಗ ದೇವ್ರಿಗೆ ಎಷ್ಟು ದೊಡ್ಡವನೆಂಬುದಾಗಿ ನಾವು ರಿಯಲೈಸ್ ಮಾಡ್ಕೊಳ್ತೀವಿ. ಯಾಕಂದ್ರೆ ದೇವರು ನೋಡಿ, ಬೈಬಲ್ ಹೇಳ್ತದೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ. ಚಿಕ್ಕದ್ರಲ್ಲಿ ಸಾಕು, ತೃಪ್ತಿ ಆಗ್ಬೇಡ, ದೊಡ್ಡದನ್ನ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಯು ವಿಲ್ ಎ ಬ್ಲಸ್, ಐ ಆಮ್ ಬ್ಲಸ್ಡ್. ಹಲ್ಲೆಲೂಯಾ. ಐ ಆಮ್ ಬ್ಲಸ್ಡ್ ಅನ್ನೋದು ಒಂದು ಲೆವೆಲ್. ನೆಕ್ಸ್ಟ್ ಲೆವೆಲ್ ನೋಡುವಾಗ ಐ ಆಮ್ ಬ್ಲಸ್ಸಿಂಗ್. ನಾನು ಆಶೀರ್ವದಿಸಲ್ಪಡೋದಷ್ಟೇ ಅಲ್ಲ, ನಾನು ಆಶೀರ್ವಾದ ನಿಧಿ. ಹಲ್ಲೆಲೂಯಾ. ಅನದರ್ ಲೆವೆಲ್ ಯು ಕಾಲ್ ಬ್ಲಸ್ಸಿಂಗ್. ನಾನು ಆಶೀರ್ವಾದ ನಿಧಿ. ಹಲ್ಲೆಲೂಯಾ. ನಾನು ಒಬ್ಬನೇ ಆಶೀರ್ವಾದ ಹೊಂದೋನಲ್ಲ, ನನ್ನ ಜೊತೆಯಲ್ಲಿ ಬರೋರು ಎಲ್ಲರೂ ಆಶೀರ್ವಾದ ಹೊಂದ್ತಾರೆ. ಇದು ನಮ್ಮ ಬಯಕೆ. ಹಲ್ಲೆಲೂಯಾ. ನೋಡಿ, ನನ್ನ ಕೆಲಸ ಏನು ಗೊತ್ತಾ? ನೀವೆಲ್ಲರೂ ದೇವರ ರಾಜ್ಯಕ್ಕಾಗಿ ಪ್ರಯೋಜನ ಆಗ್ಬೇಕು. ನೀವೆಲ್ಲರೂ ಪ್ರಯೋಜನ ಆಗ್ಬೇಕು. ನೀವು ಕೊಡಬೇಕು, ದೇವರ ರಾಜ್ಯಕ್ಕಾಗಿ ಬಿತ್ತಬೇಕು. ಅದಕ್ಕೆ ಕಲಿಸ್ತಾ ಇದೆ. ಯಾಕಂದ್ರೆ ನಾವು ಅಭಿವೃದ್ಧಿ ಆಗ್ಬೇಕಂದ್ರೆ, ನಾವು ಪ್ರಯೋಜನಕರವಾಗಿರ್ಬೇಕಂದ್ರೆ ಅಟ್ಲೀಸ್ಟ್ ನಮ್ಮ ನಂಬಿಕೆಯನ್ನು ಸಹ ಏನ್ ಮಾಡ್ಬೇಕು? ಉಪಯೋಗ ಮಾಡ್ಬೇಕು. ಅಟ್ಲೀಸ್ಟ್ ನಂಬಿಕೆ ನಾವು ಉಪಯೋಗ ಮಾಡಲಿಲ್ಲ ಅಂದ್ರೆ, ಹಲ್ಲೆಲೂಯಾ, ನಾವು ಪ್ರಯೋಜನಕರವಾಗಿರ್ಬೇಕು. ಅದನ್ನೇ ದೇವರು ಬಯಸ್ತಾರೆ. ನೋಡಿ, ನಾವು ಸೇವೆಗೆ ಬಂದಾಗ ಆತ್ಮಗಳನ್ನು ಸಂಪಾದನೆ ಮಾಡೋದು, ಅದೇ ಒಂದೇ ಸೋರ್ಸ್ ನಮ್ದು. ಅದಕ್ಕೆ ನೋಡಿ, ಪ್ರೀಚಿಂಗು ಟೀಚಿಂಗ್ ಅಂತ ಇದೆ ಇದರಲ್ಲಿ. ಪ್ರೀಚ್ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಬೈಬಲ್ ಟೀಚಿಂಗ್ ಕಲ್ತವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೋಡಿ, ಇವತ್ತು ನಾವು ಅನೇಕ ವಿಧವಾದಂತ ಸಮಸ್ಯೆಗಳಲ್ಲಿ ಇರ್ಬೋದು. ಈ ಸಮಸ್ಯೆನೇ ಒಂದು ದಿನ ಮಿರಕಲ್ ಮಾಡ್ತದೆ. ಹಲ್ಲೆಲೂಯಾ. ಈ ಸಮಸ್ಯೆಯಲ್ಲಿ ಇವತ್ತು ನಾವು ಸಮಸ್ಯೆಯಲ್ಲಿ ಇರ್ಬೋದು. ಈ ಸಮಸ್ಯೆನ ಎತ್ತುಕೊಂಡು ದೇವರು ಮಿರಕಲ್ ಮಾಡ್ತಾರೆ, ಅದ್ಭುತಗಳನ್ನು ಮಾಡ್ತಾರೆ. ಬೈಬಲ್ ಅಲ್ಲಿ ಸಾವಿರಾರು ಅದ್ಭುತಗಳಿದೆ. ಅವರಿಗೆ ಆ ದಿನದಲ್ಲಿ ಆಪತ್ತು, ಆದ್ರೆ ಈ ದಿನದಲ್ಲಿ ಆ ಆಪತ್ತು ನಮಗೆ ಅದ್ಭುತ. ಎಷ್ಟು ಜನರಿಗೆ ಆಶೀರ್ವಾದ. ಹಲ್ಲೆಲೂಯಾ. ಅವತ್ತು ಅವ್ರಿಗೆ ಪ್ರಾಬ್ಲಮ್. ಈಗ ಕೆಂಪು ಸಮುದ್ರ ದಾಟೋದು ಪ್ರಾಬ್ಲಮ್.
ಮೋಸ ವಿರುದ್ಧವಾಗಿ ಜನ ನಿಂತ್ಕೊಂಡ್ರು. ಅವ್ರು ಹೋಗ್ಲೇಬೇಕು, ಇಲ್ಲ ಅಂದ್ರೆ ಹಿಂದಿಂದ ಯಾರು ಬರ್ತಾರೆ? ಐಗುಪ್ತದವ್ರು ಬರ್ತಾ ಇದ್ದಾರೆ. ಹೋಗ್ಲೇಬೇಕು, ಆ ಕೆಂಪು ಸಮುದ್ರ ಒಳಗೆ ಹೋಗ್ಬೇಕು. ಅದು ಅವರಿಗೆ ಪ್ರಾಬ್ಲಮ್. ಇವತ್ತು ನಾವು ಕೇಳ್ತಾ ಇರೋ ನಮಗೆ ಇದು ಮಿರಾಕಲ್. ಜೋರ್ಡನ್ ಪ್ರಾಬ್ಲಮ್. ಇಸ್ರಾಯೇಲ್ ಜನರು ಜೋರ್ಡನ್ ದಾಟಬೇಕು, ದಡ ಮೀರಿ ಹರಿದು ಬರ್ತಾ ಇದೆ. ದೇವರು ಹೇಳ್ತಾ ಇದೆ, ನೀವು ಕಾಲಿಡ್ರಿ, ನಾನು ಅದ್ಭುತ ಮಾಡ್ತೀನಿ. ಹಲ್ಲೆಲೂಯಾ, ನಾನು ಅದ್ಭುತ ಮಾಡಿ. ಜೋರ್ಡನ್ ಅವತ್ತು ಅವರಿಗೆ ಪ್ರಾಬ್ಲಮ್. ಆದ್ರೆ ಇವತ್ತು ನಾವು ಕೇಳುವವರಿಗೆ ನಮಗೇನು? ಅವ್ರು ಹೋಗ್ಲೇಬೇಕು, ಆ ನದಿ ಒಳಗೆ ದಾಟ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಹೋಗ್ಲೇಬೇಕು ಆ ಕಡೆ. ದೇವರು ಹೇಳಿದಾರೆ ಕಾನಾನ್ ದೇಶಕ್ಕೆ ನೀವು ಹೋಗ್ಬೇಕಂತ ಹೇಳಿ. ಆ ಕಾನಾನ್ ದೇಶಕ್ಕೆ ಹೋಗ್ಬೇಕಂದ್ರೆ ಜೋರ್ಡನ್ನ ದಾಟಬೇಕು. ಹಲ್ಲೆಲೂಯಾ. ಯೆರಿಕೋ ಫಸ್ಟ್ ಯುದ್ಧ ಯೆರಿಕೋ ಮೇಲೆ, ಯೆರಿಕೋ ಕೋಟೆ ಮೇಲೆ. ಆ ಯೆರಿಕೋ ಕೋಟೆ ಇವ್ರ ಪ್ರಾಬ್ಲಮ್. ಅಯ್ಯೋ, ಅಲ್ಲಿ ಜನ ಇಷ್ಟು ದಷ್ಟು ಪುಷ್ಟ, ಅವ್ರಿಗೆ ಹೆಂಗೆ ಓಡಿಸೋದು ಪ್ರಾಬ್ಲಮ್ ಅವರು. ಆದ್ರೆ ಆ ಪ್ರಾಬ್ಲಮ್ ಅನ್ನು ಇವ್ರು ಫೇಸ್ ಮಾಡಲೇಬೇಕು. ಕಾರಣ ದೇವರು ಹೇಳಿದ ಆ ದೇಶ ನಾನು ನಿಮಗೆ ಕೊಡ್ತೀನಿ. ನೋಡಿ, ಅವ್ರಿಗೆ ಪ್ರಾಬ್ಲಮ್, ನಮಗೇನು ಮಿರಾಕಲ್. ಹಲ್ಲೆಲೂಯಾ, ವಿ ಕಾಲ್ ಮಿರಾಕಲ್. ನೋಡಿ, ನೋಡಿ ಅವತ್ತು ನಮಗೇನು ಅಗತ್ಯ ಇತ್ತು, ಆ ಅಗತ್ಯದಲ್ಲಿ ನಡೆದಾಗ ಇವತ್ತು ನಾವು ಮಿರಾಕಲ್ ಅಲ್ಲಿ ಬದುಕ್ತಾ ಇದೀವಿ, ಅದ್ಭುತವಾಗಿ ಬದುಕ್ತಾ ಇದೀವಿ. ಅವತ್ತು ನಮಗೆ ಪ್ರಾಬ್ಲಮ್ ಬಂತು, ಆ ಪ್ರಾಬ್ಲಮ್ ಅಲ್ಲಿ ನಾವು ಕೂತ್ಕೊಂಡಿದ್ರೆ ಸಾಲ್ವ್ ಆಗ್ತಿರ್ಲಿಲ್ಲ, ಮತ್ತೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಿದ್ವಿ. ಅವತ್ತು ಪ್ರಾಬ್ಲಮ್, ಇವತ್ತು ಅದು ಏನು ಮಿರಾಕಲ್. ಹಲ್ಲೆಲೂಯಾ. ಫಾದರ್ ಬೆಕ್ಮಾನ್ಸ್ ಏನು ಹಾಡ್ತಾರೆ, ಏನಂತ ಹಾಡಿದ್ದಾರೆ? ಅಲ್ಲ ಅವತ್ತಿನ ಅಲ್ಲ ಏನು ಹಾಡಿದೆ, ನಾವು ಅನುಭವಿಸಿದ ಅನುಭವ ಇವತ್ತು ನಮಗೆ ಅದ್ಭುತ. ಅದ್ಭುತ. ಅಂದಿನ ಸಂಕಷ್ಟ ನಾಳೆಯ ಹರುಷ, ನಡೆಯೋದೆಲ್ಲ ಹಿತಕ್ಕೆ. ಇಂದಿನ ಸಂಕಷ್ಟ ನಾಳೆಯ ಇಂದಿನ ಸಂಕಷ್ಟ ನಾಳೆ ಹರ್ಷ, ಇವತ್ತಿನ ವೇದನೆ ನಾಳೆಗೆ. ಹಲ್ಲೆಲೂಯಾ. ದೇವ ಜನರು ಅನುಭವಿಸುವ ಇಕ್ಕಟ್ಟು ಇದೆಲ್ಲ ಯಾರಿಗಾಗಿ? ನಾಳೆನ ಪ್ರಾಸ್ಪರಿಟಿಗಾಗಿ, ನಾಳೆನ ಸಮೃದ್ಧಿಗಾಗಿ, ನಾಳೆಯ ಅದ್ಭುತಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಷ್ಟು ಒಳ್ಳೆಯವಲ್ವಾ? ಆಮೇಲೆ ನೋಡಿ, ದೇವರು ಹೇಳಿದ್ರು, ಒಂದು ಸ್ಟೆಪ್ ನೀನಿಡು, ನೆಕ್ಸ್ಟ್ ಸ್ಟೆಪ್ ಮಿರಾಕಲ್. ಅರ್ಥ ಆಗ್ತಾ ಇದೆಯಾ? ಇಸ್ರಾಯೇಲ್ ಜನರಿಗೆ ಹೇಳಿದ್ರು, ಮಂಜೂಷ ಎತ್ಕೊಂಡು ಒಂದು ಕಾಲಿಡ್ರಿ. ಫಸ್ಟ್ ಕಾಲ್ ನೀನು ನೀರಲ್ಲಿ ಇಡ್ಬೋದು, ಆದ್ರೆ ನೆಕ್ಸ್ಟ್ ಕಾಲ್ ಅದ್ಭುತ. ಹಲ್ಲೆಲೂಯಾ. ಇವತ್ತು ನಾವು ಯೋಚನೆ ಮಾಡುವಂತ ರೀತಿಯಲ್ಲಿ ದೇವರಿಲ್ಲ. ದೇವರು ಏನ್ ಹೇಳ್ತಾ ಇದೆ ಅಂದ್ರೆ, ನೀನ್ ಹೆಜ್ಜೆ ಇಡು, ಪ್ರಾಸ್ಪರಿಟಿ ಉಟ್ಕೊಂಡ್ ಬರ್ತದೆ. ಹಲ್ಲೆಲೂಯಾ. ಇದನ್ನ ಮಾಡು, ನಂಬಿಕೆಯಿಂದ ಮಾಡು. ಒಂದು ಸ್ಟೆಪ್ ಇಡು ಸಾಕು, ನೆಕ್ಸ್ಟ್ ಸ್ಟೆಪ್ ನಾನು ಅದ್ಭುತವಾಗಿ ಮಾರ್ಪಡಿಸ್ತೇನೆ. ಆಮೇಲೆ ಡಾಕ್ಟರ್ ರಿಪೋರ್ಟ್ ಹೇಳ್ಬೋದು, ನೀನ್ ವಾಸಿ ಆಗಲ್ಲ ಅಂತ ಹೇಳಿ. ಮನುಷ್ಯರು ಹೇಳ್ಬೋದು ನೀನ್ ವಾಸಿ ಆಗಲ್ಲ ಎಂಬುದು. ದೇವರು ನೋಡಿ ಹೇಳ್ತಾನೆ, ನೀನ್ ವಾಸಿ ಆಗಿದೆ. ಹಲ್ಲೆಲೂಯಾ. ನೋಡಿ, ಡಾಕ್ಟರ್ ರಿಪೋರ್ಟ್ ಹೇಳ್ಬೋದು ನೀನ್ ವಾಸಿ ಆಗಲ್ಲ ಅಂತ. ಆದ್ರೆ ಈ ವ್ಯಕ್ತಿ, ನಾನು ಆಗಿರ್ಬೋದು, ನೀನಾಗಿರ್ಬೋದು, ದೇವರೇ ನಿನ್ನಿಂದ ಅದ್ಭುತ ಬರ್ತದೆ ಎಂಬುದಾಗಿ ಎದುರು ನೋಡಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಖಂಡಿತವಾಗಿ ಅದ್ಭುತ ನಡೆಯುತ್ತೆ. ಹಲ್ಲೆಲೂಯಾ. ನಾಳೆ ಬಿಡುಗಡೆ. ನೋಡಿ, ಅವತ್ತು ನಮ್ಮಣ್ಣ HIV ಪಾಸಿಟಿವ್ ಇಂದ ಮಲಗಿರ್ಬೇಕಾದ್ರೆ ಅವನಿಗೆ ದೇವರ ವಾಕ್ಯ ಹೇಳ್ದೆ ಹೋಗಿದ್ರೆ ಅವನು ಸತ್ತೋಗ್ತಿದ್ದ. ಅವತ್ತು ನಾನು ದೇವರ ವಾಕ್ಯ ಹೇಳಿದ್ದಕ್ಕೆ, ಹಲ್ಲೆಲೂಯಾ, ಇವತ್ತು ನೂರಾರು ಹಾಡುಗಳನ್ನು ಬರೆದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಕೇರಳ ಎಲ್ಲರೂ ಹಾಡ್ತಾ ಇದ್ದಾರೆ. ಮಹಾರಾಷ್ಟ್ರದವರು, ಹಿಂದಿಯವರು ಸಹ ಹಾಡ್ತಾ ಇದ್ದಾರೆ. ಕಾರಣ ಏನು? ಅವತ್ತು ಇದು ಕಷ್ಟ ಆಗುತ್ತಂತೆ. ನಾನು ಒಂದ್ ವೇಳೆ ಹಿಂಜಾರಿ ಹೋಗಿದ್ರೆ, ಅಯ್ಯೋ ದೇವ್ರು ಎಲ್ಲಿ ಅದ್ಭುತ ಮಾಡ್ತಾರೆ ಬಿಡು ಅಂತ ಹೇಳಿ ನಾನು ಅವತ್ತು ಕೂತ್ಕೊಂಡಿದ್ದರೆ. ಹಲ್ಲೆಲೂಯಾ. ನೋಡಿ, ಒಂದಿನ ಬೆಂಗಳೂರಿಗೆ ಬಂದಾಗ ಮೊನ್ನೆ ಬಾಡಿಗೆ 1000 ರೂಪಾಯಿ ಕಟ್ಟಕ್ಕೆ ಬಹಳ ಕಷ್ಟ. ರೇಷನ್ ತಗೋಬೇಕಂದ್ರೆ ದುಡ್ಡಿಲ್ಲ.
ಊಟ ಮಾಡ್ಬೇಕಂದ್ರೆ ದುಡ್ಡಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಬೇಕಂದ್ರೆ ದುಡ್ಡಿಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ತುಂಬಾ ಜನ ನೋಡಿದ್ದೀರಿ ಇಲ್ಲಿ ಇದ್ರು, ಅಷ್ಟೊಂದು ಇಕ್ಕಟ್ಟಲ್ಲಿ ಕಷ್ಟದಲ್ಲಿದ್ವಿ. ಅಲ್ಲೆಲ್ಲೂಯ್ಯ. ಕೆಲವ್ರು ಮಕ್ಳಿಗೆ ಬಿಸ್ಕೆಟ್ ಕೊಡ್ಸಾಗ, ಅಯ್ಯೋ ನಾಳೆ ನನ್ನ ಮಕ್ಕಳಾದ್ರೆ ಹಿಂಗಪ್ಪ ಇವ್ರಿಗೆ ಬಿಸ್ಕೆಟ್ ಹಾಲು ಕೊಡ್ಸೋದಂತ ಆ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಯಾಕೆ ಹೇಳ್ತೀನಂದ್ರೆ, ನಾನು ಕಲ್ತಿದ್ದು ದೇವ್ರು ನನ್ನ ಎಷ್ಟು ಇಕ್ಕಟ್ಟಿನಿಂದ, ಎಷ್ಟು ಅವಮಾನಗಳಿಂದ ಹೊರಗಡೆ ತಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ನೆನೆಸೋದಕ್ಕೆ ಅಸಾಧ್ಯ. ಅಷ್ಟು ದೇವ್ರು ನನ್ನ ಲೈಫಲ್ಲಿ ಅದ್ಭುತ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ಒಂದು ವಾಕ್ಯ ಓದೋಣ. ಏಸಾಯ 51:51-52. Look unto Abraham, father, and unto Sarah that bare you, for I called him alone and blessed him and increased him. ಏನು ಹೇಳ್ತಾ ಇದ್ದಾರೆ? ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಹೆತ್ತ ಸಾರಳನ್ನು ದುಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದ. ನೋಡಿ, ಬೈಬಲ್ ಹೇಳ್ತಾ ಇದೆ, ಅಬ್ರಹಾಮನು ಒಬ್ಬನೇ ಇದ್ದಾಗ ಅವನನ್ನು ದೇವರು ಏನ್ ಮಾಡಿದಂತೆ? ಅಲ್ಲೆಲ್ಲೂಯ್ಯ. ಅವನ ಹೆಂಡತಿ ಕರೀಲಿಲ್ಲ, ಮಕ್ಕಳಿಗೆ ಕರೀಲಿಲ್ಲ, ಯಾರು ಕರೆದಂತೆ? ಅಬ್ರಹಾಮನು ಒಬ್ಬನೇ ಇರುವಾಗ ದೇವರು ಕರೆದಂತೆ. ಕೆಳಗೆ ಏನ್ ಹೇಳ್ತದೆ ವಾಕ್ಯ? ನಾನು ನಿನ್ನನ್ನು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸುವೆನು. ನಾನು ನಿನ್ನನ್ನು ಕರೆದಿರೋದೇ ನಿನ್ನನ್ನು ಹೆಚ್ಚಿಸಿ ಆಶೀರ್ವದಿಸಿ ಸಂತಾನವುಳ್ಳವರಾಗಿ ಮಾಡ್ಲಿಕ್ಕೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ವಾಕ್ಯ ನಂಬ್ತೀರ? ಮತ್ತೊಂದ್ಸಲ ಓದಮ್ಮ ಕನ್ನಡದಲ್ಲಿ ವಾಕ್ಯ ಓದ. ಅದೇ ವಾಕ್ಯ. ನಿಮ್ಮನ್ನು ಹೆತ್ತ ಸಾರಳನ್ನು ದುಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದಿನಲ್ಲವೇ. ಇಂಗ್ಲಿಷ್ ಅಲ್ಲಿ ಲುಕ್ ಅಂಡ್ ಟು ಅಬ್ರಹಾಮ್ ಯುವರ್ ಫಾದರ್ ಅಂಡ್ ಟು ಸಾರಾ ದಟ್ ಬೇರ್ ಯು, for I call him alone and blessed him and increase him. Hallelujah. ನೋಡಿ, ದೇವರ ವಾಕ್ಯ ಹೇಳ್ತದೆ, ನಾನು ಕರೆದಿರುವುದೇ ನಿನ್ನನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ನಿನ್ನನ್ನು ಆಶೀರ್ವದಿಸಲಿಕ್ಕೆ, ನಿನ್ನನ್ನು ಅಭಿವೃದ್ಧಿ ಪಡಿಸಲಿಕ್ಕೆ. ಹಲ್ಲೆಲೂಯಾ. ಒಂದಿನ ದೇವರು ನನ್ನನ್ನು ಕರೆದಾಗ ಒಂದು ಸ್ಟೆಪ್ ಇಡಬೇಕು. ಅದಕ್ಕೆ ಇವತ್ತು ದೇವರು ನಿಮ್ಮನ್ನು ನೋಡುವಂತೆ ಎರಡು ಕಡೆ ಚರ್ಚ್ ನೋಡುವಂತೆ ದೇವ್ರ ಕೃಪೆ ಮಾಡಿದ್ದಾನೆ. ಹತ್ರವಲ್ಲ, ಇವತ್ತು ಎಷ್ಟೋ ಜನರು ನಮ್ಮ ಹಾಡು ಕ್ಯಾಸೆಟ್ಗಳು ಕೇಳಿ ಆಂಧ್ರ, ಹೈದರಾಬಾದ್, ಕರ್ನಾಟಕ ಎಷ್ಟೋ ಜನರು ನಮ್ಮನ್ನು ಗುರುತಿಸ್ತಾರೆ. ಎಲ್ಲಿ ಹೋದ್ರು ಸಹ ಗುರುತಿಸ್ತಾರೆ. ಕಾರಣ ಏನು? ದೇವರು ಕರೆದು ಈ ಮಹಿಮೆಯ ಒಂದು ಸೇವೆ ಕೊಟ್ಟಿದ್ದಾರೆ. ಇವತ್ತು ನಾವು ಎರಡು ಕಡೆ ಸೇವೆ ನಡೆಸ್ತಾ ಇದ್ದೀವಿ. ಎಷ್ಟೋ ಜನರು ಅದರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ನನ್ನ ಸ್ವಂತದವರು ನನಗೆ ಸಹಾಯ ಮಾಡಲಿಲ್ಲ, ಆದರೆ ದೇವರ ವಾಕ್ಯ ಹೇಳ್ತದೆ, ಫಾರ್ ಐ ಕಾಲ್ ಹಿಮ್ ಅಲೋನ್ ಅಂಡ್ ಐ ಬ್ಲೆಸ್ ಹಿಮ್ ಅಂಡ್ ಇನ್ಕ್ರೀಸ್ ಹಿಮ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಅವತ್ತು ಸೇವೆ ಕರೆದಾಗ ನಾನು ಒಂದು ಕಡೆ ಕೆಲಸದಲ್ಲಿದ್ದೆ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸೇವೆಗೆ ಹೋಗ್ಲೋ ಬೇಡೋ ಅಂತ ಹೇಳಿ ಒಂದು ಮನಸ್ಸು, ಒಂದು ಮೈಂಡ್, ಒಂದು ವಾಯ್ಸ್ ಹೇಳ್ತಾ ಇದೆ, ಲೋ ನೀನು ಸೇವೆಗೆ ಹೋದ್ರೆ ಇವ್ರ ಹತ್ರ 50. ಅವಾಗ ನಾನು ಸೇವೆಗೆ ಬಂದಾಗ 10 ರೂಪಾಯಿ 20 ರೂಪಾಯಿ ದೊಡ್ಡದಾದ. 10 ರೂಪಾಯಿ 20 ರೂಪಾಯಿಗಾಗಿ ಜನರಿಗೆ ನೋಡ್ತೀಯನೋ, ಜನರ ಕೈ ನೋಡ್ತೀಯನೋ ಅಂತ ಹೇಳಿ, ನೀನು ಜನರಿಂದ ತೆಗೆದುಕೊಂಡು ಹೆಂಗೆ ಬದುಕ್ತೀಯ, ಅದರಲ್ಲಿ ನಿನ್ನ ಜೀವನ ಹೇಗಾಗುತ್ತೆ? ಕೆಲ್ಸಕ್ಕೆ ಹೋದ್ರೆ ಸಂಬಳ ಬರುತ್ತೆ, ಎಂಜಾಯ್ ಮಾಡ್ತೀಯ, ಹಣ ಬರುತ್ತೆ. ನೀನು 50-100 ರೂಪಾಯಿಗಾಗಿ ಇನ್ನೊಬ್ಬರು ಏನು ಮಾಡಬೇಕು? ಕೈ ನೋಡಬೇಕು. ಇನ್ನೊಂದೇನು ಗೊತ್ತಾ, ನಮಗಷ್ಟೇ, ಇವತ್ತಿಗಷ್ಟೇ, ಅವ್ರಿಗೆ ಕೇಳಿನೇ ಅಭ್ಯಾಸ ಇಲ್ಲ. ಹಲ್ಲೆಲೂಯಾ. ಆ ವಾಯ್ಸ್ ಹೇಳ್ತಾ ಇದೆ, ಹುಷಾರ್, ನೀನ್ ಸೇವೆಗೆ ಹೋದ್ರೆ ನೀನ್ ಅರ್ಧಕ್ಕೆ ಓಡ್ ಬಂದ್ಬಿಡ್ತೀಯ, ನಿನ್ ಕೈಲಿ ಆಗಲ್ಲ ಅಂತ ಹೇಳಿ, ಈ ಕಡೆ ಒಳ್ಳೆ ಕೆಲಸ ಇದೆ, ಈ ಕಡೆ ನೋಡಿದ್ರೆ ಸೇವೆಗೆ ಹೋಗ್ಬೇಕಂತ ಒಂದು ಮೈಂಡ್ ಹೋಗ್ತಾ ಇದೆ. ನೋಡಿ, ಅವತ್ತು ನಾನು ಬೇಡಪ್ಪ, ಆರಾಮಾಗಿ ಕೆಲಸ ಮಾಡಿಕೊಂಡು ತಿಂಗಳಿಗೆ 45,000 ಸಂಪಾದನೆ ಮಾಡ್ಕೊಂಡು ಆರಾಮಾಗಿ ಇರ್ಬೋದಂತ ಅನ್ಕೊಂಡೆ. ಆದರೆ
ಒಂದು ಡಿಸಿಷನ್ ತೆಗೆದುಕೊಂಡೆ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನಾನು ಯೇಸುವಿನ ಬದುಕಿದ್ರು ಕರ್ತನ ಸೇವೆ ಮಾಡೋಣ, ಸತ್ರು ದೇವರಿಗಾಗಿ ಬದುಕೋಣ ಅಂತೇಳಿ ಅವತ್ತೊಂದು ಏನು ಮಾಡಿದೆ, ನಿರ್ಧಾರ ಮಾಡಿ ದೇವರ ರಾಜ್ಯಕ್ಕಾಗಿ ಬಂದೆ. ಹಲ್ಲೆಲೂಯಾ. ಅವತ್ತು ಒಂದು ಡಿಸಿಷನ್ ಇದ್ದೆ. ಹಲ್ಲೆಲೂಯಾ. ಇವತ್ತೆಲ್ಲ ನಾವು ಸಂತೋಷವಾಗಿ ದೇವರ ವಾಕ್ಯ ಕೇಳಲಿಕ್ಕೆ ಕಾರಣ ಹಲ್ಲೆಲೂಯಾ, ದೇವರು ಕರೆದಂಥ ಒಂದು ಡಿಸಿಷನ್. ಸಾವಿರಾರು ಜನರು ಇವತ್ತು ರಕ್ಷಣೆ ಹೊಂದಿದ್ದಾರೆ. ಸುಮಾರು ನಾನು ಏನಿಲ್ಲ ಅಂದ್ರೆ ಒಂದು 500 ಜನರಿಗೆ ಬ್ಯಾಪ್ಟಿಸಮ್ ಕೊಟ್ಟಿರ್ಬೋದು. ದೇವರ ವಾಕ್ಯ ಹೇಳ್ತದೆ ಒಂದು ತೀರ್ಮಾನ. ಹಲ್ಲೆಲೂಯಾ. ಒಂದು ತೀರ್ಮಾನ, ಅದು ನಮ್ಮ ಒಂದು ಸ್ಟೆಪ್ ಇದೆಯಲ್ಲ ನಾವು ಮುಂದೆ ಬರಲಿಕ್ಕೆ. ನೋಡಿ, ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಕೆಂಪು ಸಮುದ್ರ ಬಂತು, ಯೋರ್ದಾನ್ ಹೊಳೆ ಬಂತು, ಎರಿಕೋ ಕೋಟೆ ಬಂತು. ಇಸ್ರಾಯೇಲ್ ಜನರು ಸೋತೋಗದೆ ಒಂದು ಸ್ಟೆಪ್ ಇಟ್ರು, ದೇವರಲ್ಲಿ ಮಿರಾಕಲ್ ಮಾಡಿದ್ರು. ಇವತ್ತು ದೇವರ ವಾಕ್ಯ ಹೇಳ್ತದೆ, ನಾನು ನೀನು ಒಂದು ಸ್ಟೆಪ್ ಇಡುವುದಾದ್ರೆ, ಮುಂದೆ ಇಡುವುದ ದೇವರಕ್ಕಾಗಿ ನಾವು ಒಂದು ಸ್ಟೆಪ್ ಮುಂದೆ ಇಡುವುದಾದ್ರೆ ಸೆಕೆಂಡ್ ಸ್ಟೆಪ್ ಏನಾಗ್ತದೆ? ಮಿರಾಕಲ್. ಹಲ್ಲೆಲೂಯಾ. ಅದ್ಭುತಗಳು ನಡೆಯುತ್ತಿದೆ. ದೇವರ ವಾಕ್ಯ ಹೇಳ್ತದೆ ಹಲ್ಲೆಲೂಯಾ. ಇವತ್ತು ಎತ್ತುವ ತೀರ್ಮಾನ, ಇವತ್ತು ನೀನು ಏನು ತೀರ್ಮಾನ ಮಾಡ್ತೀಯೋ ಅದು ನಿನ್ನ ಭವಿಷ್ಯತ್ತಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ನೀನು ಒಳ್ಳೆ ತೀರ್ಮಾನ ಮಾಡಿದ್ರೆ ನಾಳೆ ದಿನ ಹಲ್ಲೆಲೂಯಾ, ನಾಳೆ ದಿನ ನೀನು ಚೆನ್ನಾಗಿರ್ತೀಯ, ನೀನು ಅದ್ಭುತಕರವಾಗಿರ್ತೀಯ, ನೀನು ದೇವರ ಹಸ್ತದಲ್ಲಿರ್ತೀಯ. ಟುಡೇ ಯು ಹ್ಯಾವ್ ಮೇಕ್ ಡಿಸಿಷನ್. ಇವತ್ತು ನೀನು ಒಳ್ಳೆ ತೀರ್ಮಾನ ಮಾಡೋದಾದ್ರೆ, ನೋಡಿ ನಾವು ಸೇವೆಗೆ ಬಂದಾಗ ಅಷ್ಟೇ ಒಂದು ವೈರಾಗ್ಯ ಇತ್ತು, ದೇವರ ಸೇವೆ ಮಾಡಬೇಕು, ಸತ್ರು ಬದುಕಿದ್ರು ದೇವರಿಗಾಗಿ ಬದುಕಬೇಕು. ಹಲ್ಲೆಲೂಯಾ. ಸುಮ್ಮನೆ ಬಂದಿಲ್ಲ. ಅವತ್ತಿಂದ ದೇವರ ಸನ್ನಿಧಾನದಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮಧ್ಯದಲ್ಲಿ ಎಷ್ಟೋ ಹೋರಾಟಗಳು, ಎಷ್ಟೋ ಅವಮಾನಗಳು, ಏನೇನೋ ನಡೀತು. ಹಲ್ಲೆಲೂಯಾ. ಅದಕ್ಕೆ ದೇವರು ಇವತ್ತು ನಿಮ್ಗೆಲ್ಲರಿಗೂ ನನಗೆ ಆಶೀರ್ವಾದವಾಗಿ ಇಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೊಬ್ಬನೇ ಆಶೀರ್ವಾದಕರವಾಗಿಲ್ಲ, ಅನೇಕರಿಗೆ ನಾವು ಆಶೀರ್ವಾದಕರವಾಗಿರ್ಬೇಕು. ಇವತ್ತು ನಾವು ಮಾಡುವಂತ ಡಿಸಿಷನ್ ನಾನೊಬ್ಬನೇ ಅಲ್ಲಪ್ಪ, ನನ್ನಿಂದ ಅನೇಕರು ಆಶೀರ್ವಾದ. ಅಬ್ರಾಹ್ಮನಿಗೆ ಏನು ಹೇಳ್ತದೆ? 51:2 ಮತ್ತೊಂದ್ಸಲ ಹೋದ್ರೆ ನೋಡಿ, ವೆನ್ ಐ ಕಾಲ್ ಅಲೋನ್, ಯಾರಿಗೆ? ಅಬ್ರಾಹ್ಮನಿಗೆ ಕರೆದ್ರು. ಹಲ್ಲೆಲೂಯಾ. ಕರೆದಾಗ ದೇವರು ನನ್ನ ಒಬ್ಬನನ್ನೇ ಕರೆದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. 2 ಸಭೆ ಕೊಟ್ಟಿದ್ದಾರೆ. ಇವತ್ತು ದೇವರು ನಿನ್ನನ್ನು ಕರೆದಿದ್ದಾರೆ. ನಿನ್ನ ಕರೆದಿದ್ದಾದ್ರೆ ನಿನ್ನ ಹಿಂದೆ ನಿನ್ನ ಸಂಬಂಧಿಕರು, ನಿಮ್ಮ ಊರಿನವರು ನಿನ್ನ ಹಿಂದೆ ಇರ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ಕರೆದ ದೇವರು ನಿನ್ನನ್ನು ಸುಮ್ಮನೆ ಕರೆದಿಲ್ಲ. ನಿನ್ನ ಮೂಲಕವಾಗಿ ನಿನ್ನ ಊರಿಗೆ ಏನ್ ಬರ್ಬೇಕು? ಆಶೀರ್ವಾದ ನಿಧಿ ಆಗ್ಬೇಕು. ನೀನು ನಿನ್ನಿಂದ ನಿನ್ನ ಕುಟುಂಬಕ್ಕೆ, ನಿನ್ನ ಜನಾಂಗಕ್ಕೆ ನೀನು ಆಶೀರ್ವಾದವಾಗಿರ್ಬೇಕು. ಅಲ್ಲ, ಅದಕ್ಕೆ ದೇವರು ನಮ್ಮನ್ನು ಕರೆದಿರೋದು. ಸುಮ್ಮನೆ ನೀನು ತಿನ್ಕೊಂಡು ಉಣ್ಕೊಂಡು ಗಾಡಿ ಹೊಡ್ಕೊಂಡು ಅದು ಮಾಡ್ಕೊಂಡು ಇದು ಬರ್ತದಕ್ಕಲ್ಲ ಕರೆದಿಲ್ಲ ದೇವರು. ದೇವರು ನಿನ್ನನ್ನು ಕರೆದಿರೋದು ಯು ಆರ್ ಎ ಬ್ಲಸ್ಡ್. ಹಲ್ಲೆಲೂಯಾ. ಅಲ್ಲ, ಐ ಆಮ್ ಬ್ಲೆಸ್ಸಿಂಗ್. ಐ ಆಮ್ ಬ್ಲೆಸ್ಡ್ ಅಲ್ಲ, ಐ ಆಮ್ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ನಾನು ನಿನಗೆ ಅನೇಕರಿಗೆ ಆಶೀರ್ವಾದಕರವಾಗಿ ನಾನು ಬದುಕಬೇಕೆಂಬುದಾಗಿ ಯಾರು ತೀರ್ಮಾನದಿಂದ ಬದುಕ್ತೀವೋ ಖಂಡಿತವಾಗಿ ದೇವರ ವಾಗ್ದಾನ ನಮಗಾಗಿನೇ ಕೊಟ್ಟಿದೆ. ಇದು ಯಾವಾಗ ನೀನು ತೀರ್ಮಾನ ಮಾಡ್ತೀವೋ ಅಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಆಮೇಲೆ ಕೆಲವರು ಹೇಳ್ತಾರೆ, ಹೋಗ್ಲಿ ಬಿಡಿ ಪಾಸ್ಟ್, ಗಾಳಿ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತೀನಿ, ನನ್ನ ಜೀವನ ಹಿಂಗೆ. ಆದರೆ ಕೆಲವರು ಮಾತ್ರ ನನ್ನ ಲೈಫ್ ಹಿಂಗೇ ಇರ್ಬೇಕೆಂಬುದಾಗಿ ಡಿಸಿಷನ್ ತೆಗೆದುಕೊಳ್ತಾರೆ. ಇನ್ನೊಂದೇನು ಗೊತ್ತಾ, ದೇವರು ನಮ್ಮ ಲೈಫಲ್ಲಿ ಏನಾರು ಮಾಡ್ಬೇಕಂದ್ರೆ, ದೇವರು ನಿನ್ನನ್ನು ಬೆಟ್ಟ ಕಿತ್ಕೊಂಡು ಇಲ್ಲಿಡು, 1000 ಜನರಿಗೆ ದೇವ್ರ ಕಡೆ ತಗೊಂಬ ಅಂತ ದೇವ್ರು ಎಲ್ಲೂ ಹೇಳಲ್ಲ. ದೇವ್ರು ನಿನ್ನ ಲೈಫಲ್ಲಿ ಮಿರಕಲ್ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಕಾರ್ಯಗಳು, ದೇವ್ರು ಆಸೆ ಪಡೋದನ್ನ ನಾವು ಮಾಡಬೇಕು. ಹಲ್ಲೆಲೂಯಾ. ಯು ಕೀಪ್ ಎ ಸ್ಮಾಲ್ ಸ್ಟೆಪ್. ಈಗ ಕೆಂಪು ಸಮುದ್ರ ವಿಭಾಗ ಆಗಬೇಕು. ವಿಭಾಗ ಮಾಡ್ಬೇಕಂದ್ರೆ ಅಲ್ಲೇನಾರು ಸೇತುವೆ ಕಟ್ಟಬೇಕಾಗಿತ್ತು. ಅವರು ದೇವ್ರು ಸೇತುವೆ ಕಟ್ಟಕ್ಕೆ ಹೇಳಿದ್ರ? ಇಲ್ಲಿ ಈ ಕಡೆಯಿಂದ ಆ ಕಡೆ ಹಗ್ಗ ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿದ್ರ? ಏನು ಹೇಳಿದ್ರು?
ಅಲ್ಲ, ಕೆಂಪು ಸಮುದ್ರ ಇಬ್ಬಾಗ ಆಗ್ಬೇಕಂದ್ರೆ ಏನ್ ಮಾಡಕ್ ಹೇಳಿದ್ರು ದೇವರು? ಪ್ರಾರ್ಥನೆ ಇಲ್ಲ, ಯಾವುದಿಲ್ಲ. ವೆರಿ ಗುಡ್. ಮೋಸೆ, ನಿನ್ ಕೈಯಲ್ಲಿ ಏನಿದೆ? ಜಸ್ಟ್ ನಿನ್ ಕೈಯಲ್ಲಿರುವಂತ ರಾಡನ್ನ ಏನ್ ಮಾಡು? ಸಮುದ್ರದ ಮೇಲೆ ಚಾಚು. ಅಷ್ಟೇ. ದೇವ್ರು ಹೇಳೋ ಕೆಲಸ ನನಗೂ ನಿನಗೂ ಅಷ್ಟೇ. ಏನ್ ಮಾಡು? ನಿನ್ ಕೋಲನ್ ಚಾಚು. ಅದು ತನ್ನಷ್ಟಕ್ಕೆ ತಾನೇ ಏನಾಗ್ತದೆ? ವಿಭಾಗ ಆಗ್ತದೆ. ನಾನು ವಿಭಾಗ ಮಾಡ್ತೀನಿ, ನೀನ್ ನನ್ನ ಕೆಲಸ ಮಾಡು. ನಿನ್ ಕೋಲ್ ಚಾಚು ಅಷ್ಟೇ. ಹಲ್ಲೆಲೂಯಾ. ಸತ್ತಂತ ಲಾಜರು 4 ದಿನ ಆಯ್ತು. ಎಲ್ಲಿ ಹಾಕಿದ್ದಾರೆ? ಸಮಾಧಿ ಒಳಗೆ. ಓಕೆ. ಯೇಸು ಸ್ವಾಮಿ ಅಲ್ಲಿ ಸಮಾಧಿ ಹತ್ರ ಹೋದಾಗ ಯೇಸು ಸ್ವಾಮಿ ಕೆಲವರಿಗೆ ಏನ್ ಹೇಳಿದ್ರು? ಅಲ್ಲ, ಯೇಸು ಸ್ವಾಮಿ ಏನ್ ಹೇಳಿದ್ರು? ಅಲ್ಲ, ಸಮಾಧಿ ಹತ್ರ ಹೋಗ್ಬಿಟ್ಟು ಲಾಜರ್ ಎದ್ದು ಬಾ ಅಂತ ಹೇಳಲಿಲ್ಲ. ಫಸ್ಟ್ ಕಲ್ಲನ್ನು ತೆಗೀರಿ ಅಂತ ಹೇಳಿದಲ್ಲ. ಅವ್ರಿಗೆ ಕೈ ಕಾಲೆಲ್ಲ ಕಟ್ಟಾಕಿದ್ರು. ಏನ್ ಹೇಳಿದ್ರು ಸ್ವಾಮಿ? ಕಲ್ಲನ್ನು ಸರಿಸರಿ. ಯೇಸು ಸ್ವಾಮಿಗೆ ಆ ಪವರ್ ಇರ್ತಿರ್ಲಿಲ್ಲ. ಅಲ್ಲ, ಸತ್ತಂತ ವ್ಯಕ್ತಿಗೆ ಜೀವ ಕೊಡ್ತಾ ಇದ್ದಾರೆ. ಕಲ್ಸರ ಇಲ್ವಾ? ನೀನ್ ಮಾಡೋ ಕೆಲಸ ಏನು? ಕಲ್ ಸರ್ಸು, ನಾನ್ ಜೀವ ತುಂಬ್ತೇನೆ. ಹಲ್ಲೆಲೂಯಾ. ದೇವರು ಮಾಡುವಂತ ಕೆಲಸ ಇದೆ, ಚಿಕ್ಕದು, ನಿನ್ ಕೈಯಲ್ಲಿ ಮಾಡಿಸೋದು. ಈಗ ಮದುವೆ ಮನೆಗೆ ಹೋದ್ರು ಯೇಸು ಸ್ವಾಮಿ ಅಲ್ಲ. ಮದುವೆ ಮನೆಗೆ ಹೋದಾಗ ಅಲ್ಲಿ ಏನ್ ಖಾಲಿ ಆಯ್ತು? ಯೇಸು ಸ್ವಾಮಿ ಏನ್ ಹೇಳಿದ್ರು ಅಲ್ಲಿ ಜನರಿಗೆ? ನೀರನ್ನು ತುಂಬ್ರಿ. ಅಷ್ಟೇ ನಿಮ್ ಕೆಲ್ಸ. ಅದು ದ್ರಾಕ್ಷಾರಸ ಹೆಂಗಾಗುತ್ತಂತ ನನ್ ಕೆಲ್ಸ. ನಮಗೇನು ಹೇಳಿದ್ರು? ನೀರ್ ತುಂಬು. ಯಾಕೆ? ಯೇಸು ಸ್ವಾಮಿ ಕೆಪಾಸಿಟಿ ಇರ್ಲಿಲ್ವಾ ನೀರ್ ತುಂಬಲಿಕ್ಕೆ? ಒಂದೇ ಒಂದು ಮಾತು ಹೇಳಿದ್ರೆ 6 ಬಾನೆಗಳು ಏನಾಗ್ತಿದ್ದು? ನೀರಿಂದ ತುಂಬಿಕೊಳ್ತಿದ್ದು. ಆದ್ರೆ ಯೇಸು ಸ್ವಾಮಿ ಹೇಳಿದೇನು? ಜಸ್ಟ್ ಬ್ರಿಂಗ್ ವಾಟರ್, ಫಿಲ್ ಆಫ್ ವಾಟರ್. ಜಸ್ಟ್ ನೀರ್ ಎತ್ಕೊಂಡು ಬಂದು ಹಾಕ್ರಿ. ಹಲ್ಲೆಲೂಯಾ. ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸ್ಮಾಲ್ ಥಿಂಗ್. ದೊಡ್ಡ ಥಿಂಕ್ ಆಗಲ್ಲ, ದೊಡ್ಡ ಕಾರ್ಯಗಳಲ್ಲ. ನಿನ್ ನಂಬಿಕೆ, ನಿನ್ನಿಂದ ನೋಡ್ತಾ ಇರೋ ಬೆಟ್ಟ ಕಿತ್ತಾಕುವಂತ ನಂಬಿಕೆ ಅಲ್ಲ. ಚಿಕ್ಕ ನಂಬಿಕೆ ನಿನ್ನಿಂದ ನೋಡ್ತಾರೆ. ದೇವರು ಆ ಚಿಕ್ಕ ನಂಬಿಕೆಯಲ್ಲಿ ನೀನು ಯಥಾರ್ಥವಾಗಿದ್ರೆ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ನಿಮ್ ನಂಬಿಕೆ ಹೆಂಗ್ ತೋರಿಸ್ಬೇಕು? ಚಿಕ್ಕ ಕೆಲಸದಲ್ಲಿ. ಬೆಳಗ್ಗೆ ಎದ್ದ್ಯಾ, ಬೈಬಲ್ ಓದಿದ್ಯಾ, ಪ್ರೇಯರ್ ಮಾಡಿದ್ಯಾ, ಹೋಗು. ಫೈನಾನ್ಸ್ ಬರುತ್ತೆ, ಹಣ ಬರುತ್ತೆ. ಯಾಕಂದ್ರೆ ದೇವರು ನೋಡೋದು ಅದನ್ನೇ. ಯಾಕೆ? ಚರ್ಚಿಗೆ ಬರ್ರಿ, ಫ್ಯಾಮಿಲಿ 3 ಒಬ್ಬನೇ ಹೋಗ್ಬೇಡಪ್ಪ, ನೀನ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗು. ಅದು ನಂಬಿಕೆ ದೇವ್ರು ನೋಡ್ತಾರೆ. ಚರ್ಚಿಗೆ ಯಾಕೆ ಪ್ರತಿ ವಾರ ಬರ್ಬೇಕು? ನಿನ್ ನಂಬಿಕೆ ನೋಡ್ತಾ ಇದ್ದಾರೆ ದೇವರು. ಚಿಕ್ಕ ಕೆಲಸ ಮಾಡು. ನಿನ್ ಕುಟುಂಬ ನಾನು ಉದ್ಧಾರ ಮಾಡ್ತೀನಿ, ನಿನ್ ಕುಟುಂಬ ನಾನು ಸಾಕ್ತೀನಿ. ಹಲ್ಲೆಲೂಯಾ. ದೇವ್ರು ದೊಡ್ಡದೇನು ಮಾಡ್ಲಿ, ದೊಡ್ಡದು ಮಾಡಂತ ಎಲ್ಲೂ ಹೇಳಿಲ್ಲ ದೇವ್ರು. ಚಿಕ್ಕದನ್ನು ಮಾಡು. ಕ್ರಿಶ್ಚಿಯನಿಟಿ ಈಸ್ ಎ ಸಿಂಪಲ್ ಬಿಲೀವಿಂಗ್. ಸಿಂಪಲ್ ಅಷ್ಟೇ ಬಿಲೀವಿಂಗ್. ಕ್ರೈಸ್ತತ ಅನ್ನೋದು ನಂಬಿಕೆ. ಅದೆಂತ ನಂಬಿಕೆ? ಸಿಂಪಲ್ ನಂಬಿಕೆ. ಅದನ್ನ ಮಾಡಿದ್ರೆ ಸಾಕು. ಜಸ್ಟ್ ನಂಬು, ದೇವ್ರು ದೊಡ್ಡ ಕೆಲಸ ಮಾಡ್ತಾರೆ. ನಾವೇನು ತಿಳ್ಕೊಂಡ್ರೆ ಸೈತಾನ್ ಬಹಳ ದೊಡ್ಡವನಪ್ಪ, ಅವನ್ದೆಲ್ಲ ಆಗುತ್ತೆ, ಅವನೆಲ್ಲ ಮಾಡ್ತಾನೆ ಅಂತ ಹೇಳಿ ಅಲ್ಲಿ ಶಿಷ್ಯರು ಹೇಳ್ತಾ ಇದ್ರು. ಪೀಟ್ರ್ 5:8 ಏನು ಹೇಳ್ತದೆ? ಪೇತ್ರ, ಸ್ವಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರೋ ಸೈತಾನನು ಗರ್ಜಿಸುವ ಅಂದ್ರೆ ಒಪಾದಿ ಅಂದ್ರೆ ಡೂಪ್ಲಿಕೇಟ್, ಒರಿಜಿನಲ್ ಅಲ್ಲ. ಈಗ ನಾಗರ ಹಾವು ಹಲ್ಕಿತ್ರೆ ಅದು ಕಚ್ಚಿದ್ರು ವಿಷಯ ಏನಾರ ಅಂಟುತ್ತಾ? ಅದು ಸುಮ್ಮನೆ ಬುಷ್ ಅಂತ ಇರ್ತದೆ. ಅದು ಪವರ್ ಇಲ್ಲ. ಆದ್ರೂ ಏನ್ ಮಾಡುತ್ತೆ? ಎದುರಿಸುತ್ತೆ. ಹಾಗೆ ಸೈತಾನ್ ಹಲ್ಲು ಕಿತ್ತಿರೋ ಸರ್ಪದ ರೀತಿಯಲ್ಲಿ ಅವನ ಏನು ಅಧಿಕಾರ ಇಲ್ಲ ಅವನ ಹತ್ರ. ಇವತ್ತು ಚರ್ಚ್ ಅವ್ರು ಏನ್ ತಿಳ್ಕೊಂಡ್ಬಿಟ್ರು, ಸೈತಾನಿಗೆ ಓಡಿಸ್ಬೇಕಂದ್ರೆ
7 ದಿನ, 3 ದಿನ, 21 ದಿನ, 40 ದಿನ, 14 ದಿನ ಫಾಸ್ಟಿಂಗ್ ಇರು. ಅಯ್ಯೋ ಮುಟ್ಟಾಳರೇ, ಫಾಸ್ಟಿಂಗ್ ಯಾಕೆ? ನಾವು ವಾಕ್ಯ ಓದಿ ದೇವರ ಆತ್ಮಿಗೆಯಲ್ಲಿ ಬೆಳೆಯೋದಕ್ಕೆ ಉಪವಾಸ ಇರಬೇಕು. ಸೈತಾನಿಗೆ ಓಡಿಸಕ್ಕಾಗಲ್ಲ. ಆ ನಂಬಿಕೆ, ಓಡಿಸುವಂತ ನಂಬಿಕೆ ಎಲ್ಲಿ ಬರ್ತದೆ ಅಂದ್ರೆ ನೀನ್ ಫಾಸ್ಟಿಂಗ್ ಅಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಾಗ. ಹಲ್ಲೆಲೂಯ. ಅದನ್ನ ಬಿಟ್ಟು ಏನ್ ಮಾಡೋದಂತೆ? 7 ದಿನ, 15 ದಿನ, 20 ದಿನ ಉಪವಾಸ ಇರು. ನಾನು ಉಪವಾಸ ಇರಬಾರ್ದಂತ ನಾನು ಹೇಳ್ತಾ ಇದ್ದೆ. ಸೈತಾನಿಗೆ ಕಟ್ಟಲಿಕ್ಕೆ ತಿರುಗಿ 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 ಕಟ್ತಾ ಇದ್ದೀನಿ ಸೈತಾನ್ ಅಂತ. ಏನ್ ಇವ್ರ ಕೈಯಿಂದಲೇ ಕಟ್ತಾ ಇದ್ದಾರೇನೋ? ಸೈತಾನ ದೇವರೇ ಬಿಟ್ಟಿದ್ದಾರೆ. ನಾವು ಕಟ್ಲಿಕ್ಕೆ ಆಗುತ್ತಾ? ನಾವು ಪ್ರಾರ್ಥನೆ ಮಾಡ್ಬೇಕಷ್ಟೇ, ನಂಬಿಕೆ ಬರಬೇಕು. ನಂಬಿಕೆ ನೋಡಿ, ಅವನ್ ಪವರ್ಲೆಸ್. ಆದ್ರೆ ಇವತ್ತು ನಾವೇನ್ ಮಾಡಿದ್ವಿ? ಯೇಸು ಸ್ವಾಮಿಗೆ 0 ಮಾಡ್ಬಿಟ್ಟಿದ್ವಿ, ಸೈತಾನಿಗೆ ಹೀರೋ ಮಾಡ್ಬಿಟ್ಟಿದ್ವಿ. ಕರೆಕ್ಟಾ? ಯಾಕೆ ಫಾಸ್ಟಿಂಗ್ ಇಡ್ತೀವಿ ಹೇಳಿ? ಭಯ. ಸೈತಾನ ಎಲ್ಲಿ ಬಂದು ನಮಗೆ ಏನ್ ಮಾಡ್ತಾನೋ ಭಯ. ಕರೆಕ್ಟ್ ತಾನೆ? ನಾನು ಹೇಳ್ತಾ ಇರೋ ಕರೆಕ್ಟ್ ಆಗಿದೆಯಾ ಏನು ರಾಂಗ್ ಆಗಿ? ಏನು ಪಾಸ್ಟರ್ ರಾಂಗ್ ಆಗಿ ಮಾತಾಡ್ತೀರಿ? ಏನು ರಾಂಗ್ ಇದೆಯಾ? ಯಾಕೆ ಗೊತ್ತಾ? ಅವನಿಗೆ ಹೀರೋ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ 7 ದಿನ ಉಪವಾಸ, 14 ದಿನ ಉಪವಾಸ, 21 ದಿನ ಉಪವಾಸ, 41 ದಿನ ಉಪವಾಸ. ಯಾಕಂದ್ರೆ ಅವನು ಓಡ್ಬೇಕಂದ್ರೆ ನಾ ಫಾಸ್ಟಿಂಗ್. ಯಾಕಂದ್ರೆ ನಂಬಿಕೆ ಇಲ್ವಾ ನಿನಗೆ? ಬೈಬಲ್ ಏನು ಹೇಳ್ತದೆ? ಸೈತಾನ್ ಏನಿಲ್ಲ. ನಿಮ್ಮ ವಿರೋಧಿಯಾಗಿರುವ ಸೈತಾನು ಸಿಂಹದ ಉಪಾದಿಯಲ್ಲಿ ಗರ್ಜಿಸುತ್ತಾ ತಿರುಗಾಡ್ತಾನೆ. ಯಾರನ್ನು ನುಂಗ್ಲಿ, ಯಾರನ್ನು ಬಿಡ್ಲಿ, ಅವ್ನು ನುಂಗಾಕ ಆಗಲ್ಲ. ಅವನು ಸುಮ್ಮನೆ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಹಲ್ಲು ಕಿತ್ತಿರುವಂತ ಹಾವಿನ ರೀತಿಯಲ್ಲಿದ್ದಾನೆ. ಈಗ ನಾವು ಹೆಂಗ್ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಅಂದ್ರೆ ಕೇಳಿ. ಈಗ ಮಾವುತ ಗೊತ್ತಾ? ಮಾವುತ ಆನೆ ಪಳಗ್ಸೋರು. ಈ ಮಾವುತಗಳು ಏನ್ ಮಾಡ್ತಾರೆ? ಮರಿ ಇರುವ ಆನೆಗಳನ್ನ ತಗೊಂಡ್ ಬಂದ್ಬಿಟ್ಟು ಅವ್ರು ಸಾಕ್ತಾವ. ಅವ್ರೇನು ಆ ಚಿಕ್ಕ ಮರಿ ಇರುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಆನೆಗೆ ಸರಪಣಿ ಕಟ್ಟಿ ಅಥವಾ ಹಗ್ಗದಿಂದ ಕಟ್ಟಿ ಒಂದು ಕಂಬಕ್ಕೆ ಕಟ್ಟಿಬಿಡ್ತಾರೆ. ಅದು ಮರಿದ್ದಾಗ ಅದು ಬಹಳ ಕಷ್ಟ. ಅದು ಬಹಳ ಟ್ರೈ ಮಾಡುತ್ತೆ ಇದರಿಂದ ಹೋಗೋಣ ಅಂತ ಹೇಳಿ, ಬಹಳ ಟ್ರೈ ಮಾಡಿ ಆಗಲ್ಲ. ಇಲ್ಲಿ ಕೇಳಿ, ಇವಾಗ ಆ ಆನೆ ಏನಾಗಿದೆ ಅಂದ್ರೆ ತುಂಬಾ ಬಲಿಷ್ಠವಾಗಿ ಬೆಳೆದಿದೆ, ಶಕ್ತಿಯಲ್ಲಿದೆ, ಬೆಳೆದು ಬಿಟ್ಟಿದೆ ಚೆನ್ನಾಗಿ. ಮುಂದೆ ಗೋಡೆ ಬದ್ರು ಸಹ ಅದನ್ನು ಒಡೆದು ಬಿಸಾಕುವಂತ ಶಕ್ತಿ ಇದೆ ಅದೇ. ಆದ್ರೆ ಅದ್ರ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಯಾವಾಗಿಂದು? ಬಾಲ್ಯದಿಂದ ಫಿಕ್ಸ್ ಆಗ್ಬಿಟ್ಟಿದೆ. ಒಂದು ಹಗ್ಗ ಕಟ್ಟಿದೆ, ಅಯ್ಯೋ ಈಗ ಟ್ರೈ ಮಾಡಕ್ ಆಗ್ತಾ ಇಲ್ಲ. ಯಾಕೆ? ಅದು ಆವಾಗಿಂದ ಟ್ರೈನ್ ಅಪ್ ಆಗ್ಬಿಟ್ಟಿದೆ, ಕಿತ್ಕೊಂಡು ಹೋಗಕ್ಕಾಗಲ್ಲ. ಈಗ ಬಲ ಇದೆ, ಅವಾಗ ಬಲ ಇರ್ಲಿಲ್ಲ, ಅವಾಗ ಶಕ್ತಿ ಇರ್ಲಿಲ್ಲ, ಇವಾಗ ಬಲ ಇದೆ. ಆದ್ರೂ ಸಹ ಅದೇನಾಗಿದೆ? ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ನನ್ನ ಕೈಲಿ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಇವತ್ತು ಎಲ್ಲೋ ಒಂದು ಅದ್ಭುತ ಆಗಿಲ್ಲ ಅಂದ್ರೆ, ಹಣ ಬಂದಿಲ್ಲ ಅಂದ್ರೆ, ನಮ್ಮ ಆರೋಗ್ಯ ನಾವು ಏನಂದ್ರೆ ವಾಸಿ ಆಗ್ಲಿಲ್ಲ ಅಂದ್ರೆ ನಮ್ಮ ಮೈಂಡಲ್ಲಿ ಏನು ಅನ್ಕೊಂಡಿದ್ದೆ? ಅಯ್ಯೋ ಆಗಲ್ಲ ಬಿಡು. ಕರೆಕ್ಟಾ? ಆಗಲ್ಲ ಬಿಡು. ಆನೆ ತರ ಫಿಕ್ಸ್ ಆಗ್ಬಿಟ್ಟಿದೀವಿ. ಅಯ್ಯೋ ಆಗಲ್ಲ ಬಿಡು. ಈಗ ಸೈತಾನ್ ನಮ್ಮ ಬಾಡಿಯಲ್ಲಿ ಒಂದು ಅಂಗಾಂಗಗಳಿದಾವೆ. ಯಾವ ಅಂಗದಲ್ಲಿ ಬಂದು ಕೂತ್ಕೊಳ್ತಾನೆ ಅವನು? ಮೈಂಡಲ್ಲಿ. ಯಾಕಂದ್ರೆ ಅವನಿಗೆ ಇಷ್ಟವಾದ ಅಂಗ ಅದು. ಕರೆಕ್ಟಾ? ಯಾಕಂದ್ರೆ ಅಲ್ಲಿ ಯೋಚನೆಗಳನ್ನು ಹಾಕ್ತಾನೆ ಅವನು. ಮೈಂಡಲ್ಲಿ ಯೋಚನೆ ಹಾಕುವಾಗ, ಅವನು ಯೋಚನೆಯಿಂದ ಮಾತಾಡುವಾಗ ನಮಗೇನಾಗ್ತದೆ? ಕ್ಲೋಸ್ ಟು ಫ್ರೆಂಡ್. ಯಾರಿಗೆ? ಹಲ್ಲೆಲೂಯಾ. ಆ ಒಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಜವಾಗ್ಲೂ ನಿನ್ನ ಮೈಂಡಲ್ಲಿ ಏನಿದೆ? ಅವನ ಮೇಲೆ ಇರುತ್ತೆ. ಯಾಕಂದ್ರೆ ನಾವು ದೇವ್ರ ಮೇಲೆ ಭಾರ ಹಾಕಲ್ಲ. ಕೆಲವರು ಹೇಳ್ತಾರೆ ನೋಡಿ, ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳ, ಅವನು ಎಲ್ಲಕ್ಕೂ ದೇವರೇಪ್ಪ ಅವನು ಅಂತ ಕೆಲವ್ರಿಗೆ ಹೇಳ್ತಾರೆ. ಆ ರೀತಿಯಲ್ಲಿ ಮೈಂಡ್ ಬರ್ಬೇಕು ನಮಗೆ. ಏನ್ ನಡೆದ್ರು ದೇವ್ರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ಏನ್ ಮಾಡಿದ್ರು ದೇವ್ರು ನೋಡ್ಕೊಳ್ತಾನಂತ ಯಾವಾಗ ನಾವು ಬರ್ತೀವೋ ಪರಿಶುದ್ಧಾತ್ಮನಿಗೆ ನಾವು ಕನೆಕ್ಟ್ ಆಗ್ತೀವಿ. ಹಲ್ಲೆಲೂಯಾ. ಈಗ ಒಂದಿನ ಯೇಸು ಸ್ವಾಮಿ ಹಾದು ಹೋಗ್ತಾ ಇರ್ಬೇಕಾದ್ರೆ ಒಂದು ಕೊಳದ ಹತ್ರ ಬರ್ತಾರೆ. ಬೆತ್ತಸ್ತ ಅಂತ ಕೊಳ. ನೀವು ನೋಡಿದ್ರೆ ಎಷ್ಟು ಅಂದ್ರೆ 5 ಯೋಹಾನಲ್ಲಿ 5 ನೋಡುವುದಾದ್ರೆ ಅಲ್ಲಿ ಬೆತ್ತಸ್ತ ಅಂತ ಕೊಳದ ಹತ್ರ ಒಂದು 38 ವರ್ಷದ ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗಿ, ಅಪಸ್ವರ ರೋಗದಿಂದ ಬಳಲ್ತಾ ಇರ್ತಾರೆ. ಹಾಗೆ ಯೇಸು ಅವನ ಹತ್ರ ಬರ್ತಾನೆ.
ಅವನ ಪ್ರಾಬ್ಲಮ್ ನೋಡ್ತಾನೆ. ಅವನಿಗೇನು ಕೇಳ್ತಾರೆ? ನಿನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸಿದೆಯಾ ಅಂತ ಕೇಳ್ತಾರೆ. ನೋಡಿ, ಕೆಲವು ಸಲ ನಮಗೆ ಪ್ರಶ್ನೆ ಬರ್ತೀವಿ, ಯೇಸು ಸ್ವಾಮಿ ಯಾಕೆ ಹೇಳಿದ್ರು ಅದ್ಭುತ ಮಾಡ್ಬೋದಾಗಿತ್ತಲ್ಲ, ಕರೆಕ್ಟಾ? ಅದ್ಭುತ ಮಾಡ್ಬೋದಾಗಿತ್ತ. ಆದ್ರೆ ಅವನು 5 ಅಲ್ಲ, 10 ಅಲ್ಲ, 15 ಅಲ್ಲ, 20 ಅಲ್ಲ, 30 ಅಲ್ಲ, 38 ವರ್ಷಗಳಿಂದ ಆ ರೋಗದಲ್ಲಿ ಕಟ್ಟಾಕಿದೆ. ಅವನ ಮೈಂಡ್ ಫಿಕ್ಸ್ ಆಗ್ಬಿಟ್ಟು ಅವನು ಕೇಳಿದೆ, ಯೇಸು ಸ್ವಾಮಿ ನೀನು ಸ್ವಾಮಿ ನಾನು ವಾಸಿ ಆಗ್ಬೇಕಂತ ಮನಸ್ಸಿದೆ, ಆದ್ರೆ ಆ ಕೊಳ ಉಕ್ಕುವಂತ ಸಮಯದಲ್ಲಿ ಯಾರೋ ಒಬ್ಬನು ಬಿದ್ದು ಅವನು ವಾಸಿ ಆಗ್ಬಿಡ್ತಾನೆ, ನನಗೆ ಎತ್ಕೊಂಡು ಹೋಗೋರು ಯಾರಿಲ್ಲ. ಅವನ ಮೈಂಡ್ ಎಲ್ಲಿ ಫಿಕ್ಸ್ ಆಗಿದೆ? ಅಲ್ಲಾಗಿದೆ. ಅದಕ್ಕೆ ಯೇಸು ಸ್ವಾಮಿ ನಾನು ವಾಸಿ ಮಾಡ್ತೀನಂತ ನಿನಗೆ ನಂಬಿಕೆ ಇದೆ. ಹಲ್ಲೆಲೂಯಾ. ಯಾಕೆ ಹೇಳಿದ್ರು? ಅವ್ನು ಕನ್ಫರ್ಮಿಗಾಗಿ ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ನಿನಗೆ ಕನ್ಫರ್ಮಾ ನಾನು ವಾಸಿ ಮಾಡ್ತೀನಂತ? ನಿನಗೆ ಕನ್ಫರ್ಮಾ? ಹಲ್ಲೆಲೂಯಾ. ಅನೇಕ ಸಲ ನಾವು 5 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ ನಾವು ರೋಗದಲ್ಲಿ ಬಳಲ್ತಾ ಇದ್ದೀವಿ. ಆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ, ನಾನು ವಾಸಿ ಆಗಲ್ಲ, ನನ್ನ ಬಿಸ್ನೆಸ್ ಉದ್ಧಾರ ಆಗಲ್ಲ, ನಾನು ಹೀಗೆ ಬಡತನದಲ್ಲಿ ಇರ್ತೀನಿ. ಮೈಂಡಲ್ಲಿ ಏನಾಗ್ಬಿಟ್ಟಿದೆ? ಫಿಕ್ಸ್ ಆಗ್ಬಿಟ್ಟಿದೆ. ನಮ್ಮ ಮನೇಲ ಗಾಡಿ ಎಲ್ಲ ಹೊರಗಡೆ ಹೋದ್ರೆ ಏನೋ ಆಗ್ಬಿಡುತ್ತೆ ಅಂತ ಅವನ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಗಾಡಿ ಸವಾಸನೆ ಬೇಡ, ಕೂಲಿ ಆದ್ರೂ ಮಾಡಿ ತಿಂದ್ಬಿಡೋಣ ಅಂತ ಹೇಳಿ ಅವನ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಮೈಂಡು ಲೈಫು ಸೆಟ್ಲ್ ಆಗ್ಬಿಟ್ಟಿದೆ. ಯಾರು 38 ವರ್ಷದಿಂದ ಬೆತಸ್ಸಾ ಕೊಳದಲ್ಲಿ ಬಿದ್ದಂತ ಪಾರ್ಶ್ವವಾಯು ರೋಗಿ ರೀತಿಯಲ್ಲಿ ನಮ್ಮ ಮೈಂಡ್ ಏನಾಗ್ಬಿಟ್ಟಿದೆ? ಅದ್ಭುತ ನಡೆಯಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ ಚೇಂಜ್ ಆಗಲ್ಲ, ನಾನು ಇದ್ದ ಸ್ಥಿತಿಯಲ್ಲೇ ಇರ್ಬೇಕೇನೋ ಅಂತ ಹೇಳಿ ಆ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ. ಅದಕ್ಕೆ ಯೇಸು ಸ್ವಾಮಿ ನೋಡಿ ಇಲ್ಲಿ ಕೇಳಿ, ಯೇಸು ಸ್ವಾಮಿ ದೇವರು ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳನ್ನು ಬಹಳ ಈಸಿಯಾಗಿ ಸೃಷ್ಟಿ ಮಾಡಿಬಿಟ್ಟಾರೆ. ಒಂದೇ ಒಂದು ಮಾತು ಹೇಳಿದ್ರು, ಆಯ್ತು, ಎಲ್ಲ ಆಯ್ತು. ಇವತ್ತು ಮನುಷ್ಯನಿಗೆ ವಾಸಿ ಮಾಡೋದಕ್ಕೆ ಯೇಸು ಸ್ವಾಮಿ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ನೀನು ಅಪ್ರೂವಲ್ ಮಾಡಬೇಕು. ಆಯ್ತು ಆಗ್ಲಿ ಅಂತ ನೀನು ಹೇಳಿದ್ರೆ ಮಾತ್ರ ಯೇಸು ಸ್ವಾಮಿ ಅದ್ಭುತ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅದಕ್ಕೆ ಯಾಕೆ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಇವನಿಗೆ ಕುಷ್ಠರೋಗಿ 38 ವರ್ಷದಿಂದ ಬಿದ್ದಂತ ಕುಷ್ಠರೋಗಿ ಯಾಕೆ ಕೇಳ್ತಾ ಇದ್ದಾನೆ? ಯಾಕೆ? ಅವ್ನು 38 ವರ್ಷದಿಂದ ಅದರಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಕನ್ಫರ್ಮ್ಗಾಗಿ ಕೇಳ್ತಾ ಇದ್ದಾರೆ, ಅಪ್ರೂವಲ್ಗಾಗಿ ಕೇಳ್ತಾ ಇದ್ದಾನೆ. ನೀನು ಅಪ್ರೂವಲ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಲೈಫಲ್ಲಿ ಹಲ್ಲೆಲೂಯಾ ಏನು ನಡೆಯಲ್ಲ. ನೋಡಿ, ಕಾಂಜಾ ಪಿಂಜಿ ನಾವು ನಮಗೆ ದೇವರ ಅಪ್ರೂವಲ್ ಕೇಳ್ತಾ ಇದ್ದಾರೆ. ಭೂಮಿ ಆಕಾಶಗಳನ್ನು ಸೃಷ್ಟಿ ಒಂದೇ ಮಾತಿನಿಂದ ಅದ್ಭುತ ಮಾಡಿದಂತ ದೇವರು ನಮಗೆ ಕೇಳ್ತಾ ಇದ್ದಾನೆ ಅಪ್ರೂವಲ್ಗಾಗಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹಾಕಿ ಕೆಟ್ಟದ್ದು ಒಳ್ಳೆಯದು, ಗುಡ್ ಅಂಡ್ ಬ್ಯಾಡ್, ಜೀವ ಮರಣ, ಲೈಫ್ ಅಂಡ್ ಡೆತ್ ನಿನ್ ಮುಂದೆ ಇಟ್ಟಿದ್ದೀನಿ. ಯುವರ್ ಚಾಯ್ಸ್. ನೀನು ಅಪ್ರೂವಲ್ ಕೊಟ್ರೆ ಜೀವ ಬರ್ಬೇಕಂತ ಜೀವ ನೀನು ಅಪ್ರೂವಲ್ ಮಾಡಿದ್ರೆ, ಮರಣ ಬರ್ಬೇಕಂತ ಮರಣ ಅಪ್ರೂವಲ್ ಮಾಡಿದ್ರೆ ಅದು ಬರುತ್ತೆ. ನಿನ್ನ ಜೀವ ಮರಣ 4 ವರ್ಷ ಅಂತ ಬೈಬಲ್ ಹೇಳ್ತದೆ. ವಚನ ಪ್ರಿಯರು ಅದನ್ನು ಅನುಭವಿಸೋದು. ಏನು ಅನುಭವಿಸ್ಬೇಕಂದಾಗ ನೀನು ಥಿಂಕ್ ಮಾಡಿದ್ಯೋ ಅದು ಖಂಡಿತವಾಗಿ ನಡೆಯುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಈಗ ನಾವು ಹೆಂಗೆ ಬದುಕ್ತಾ ಇದ್ದೀವಿ ಗೊತ್ತಾ? ಒಂದು ಮರದ ರೂಟ್ ಮರ ಎಷ್ಟು ಮೇಲ್ ಬೆಳೆದ್ರು ಅದು ಹಣ್ಣು ಕೊಡ್ಬೇಕಂದ್ರೆ ಆ ಮರಕ್ಕೆ ಬೇಸಿಕ್ ಏನಿರ್ಬೇಕು? ಬೇರು, ರೂಟ್ ಅಲ್ಲ. ಯಾವಾಗಲೂ ರೂಟ್ ಭದ್ರವಾಗಬೇಕು. ಏನಂದ್ರೆ ಬೇರು ಭದ್ರವಾಗಿದ್ರೆ ಮರ ಬೆಳಲಿಕ್ಕೆ ಸಾಧ್ಯ, ಹಣ್ಣು ಕೊಡ್ಲಿಕ್ಕೆ ಸಾಧ್ಯ. ಈಗ ನನ್ನ ಹತ್ರ 2 ವೀಲರ್ ಇದೆ. ನಾನು 2 ವೀಲರ್ ಓಡಿಸ್ಕೊಂಡು ಹೋದ್ರೆ ಎಲ್ಲೋ ಪಂಚರ್ ಆಯಿತು. ನಾನೇನು ಮಾಡಿದೆ, ತಂದೆ. ಅಯ್ಯೋ ಅವ್ರು ಹೇಳ್ತಾರೆ ಈ ಟೈರ್ ಹೋಗ್ಬಿಟ್ಟಿದೆ ಸರ್, ಹೊಸ ಟೈರ್ ಟ್ಯೂಬ್ ಹಾಕ್ಬೇಕಂತ ಹೇಳ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಹಾಕಿ ಕಳಿಸ್ಬಿಡ್ತಾರೆ. ಆಮೇಲೆ ಮತ್ತೆ ಎಲ್ಲೋ ಹೋಗ್ತೀನಿ, ಮತ್ತೆ ಅದು ಪಂಚರ್ ಆಗ್ಬಿಡುತ್ತೆ. ಕಾರಣ ಏನಾಗಿರ್ಬೋದು? ಕರೆಕ್ಟಾಗಿ ಹೇಳ್ತಾ ಇದೆ. ಟೈರಲ್ಲಿ ಎಲ್ಲೋ ಒಂದ್ ಕಡೆ ಆಣೆ ಹೊಡ್ತಿದೆ. ಅದು ಪಂಚರ್ ಹಾಕೋನು ಟ್ಯೂಬ್ ಚೇಂಜ್ ಮಾಡೋಣ, ಅದನ್ನು ಹುಡುಕ್ಬೇಕು ಯಾಕೆ ಪಂಚರ್ ಆಯ್ತು ಅಂತ ಹೇಳಿ. ಕರೆಕ್ಟಾ? ಅವನು ಹುಡುಕ್ಲಿಲ್ಲ, ಹಂಗೆ ಹಾಕಿದ್ರೆ ಮತ್ತೆ ಏನಾಗ್ತದೆ? ಮತ್ತೆ ತಿರುಗಿ ಬಂದಲ್ಲಿ ನಿಂತ್ಕೋಬೇಕಾಗ್ತದೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮಗೆ ಆ ರೀತಿ ಬೋಧನೆಗಳು ಆಗ್ಬಿಟ್ಟಿದೆ. ನೀನು ಹಂಗಿರ್ಬೇಕು, ನೀನು ಹಂಗಿರ್ಬೇಕು, 21 ದಿನ ಉಪವಾಸ, 41 ದಿನ ಉಪವಾಸ, ಇದು ಮಾಡಿದ್ರೇ ನಿನಗೆ ಆಶೀರ್ವಾದ. ಬೈಬಲ್ ಏನು ಹೇಳ್ತದೆ? ನಾನು ನಿನ್ನ ಕರೆದಾಗ, ಅಲೋನಾಗಿ ಕರೆದೆ, ನಾನು ನಿನಗೋಸ್ಕರ ಆಶೀರ್ವಾದ ಇಟ್ಟಿದ್ದು, ನೀನು ಆಶೀರ್ವಾದ ನಿಧಿಯಾಗಿರ್ತೀವಿ. ಯು ಆರ್ ದ ಇನ್ಕ್ರೀಸ್. ನಾನು ನಿನ್ನ ಇನ್ಕ್ರೀಸ್ ಮಾಡ್ತೀನಿ. ನಾನು ಎಲ್ಲ ಜನಾಂಗಗಳಿಗಿಂತ ನಿನಗೆ ಆಶೀರ್ವಾದ ನಿಧಿಯಾಗಿರ್ತೀನಿ, ಹಾಗೆ ಮಾಡ್ತೀನಿ ಎಂಬುದಾಗಿ ದೇವರು ವಾಕ್ಯ ಹೇಳಿದ್ರು. ಹಲ್ಲೆಲೂಯಾ. ಪ್ರಸಂಗ ಕೇಳುವಾಗ ಹೊಸ ಆಸೆ ಬರ್ಬೇಕು ನಮ್ಮೊಳಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕೊನೆಯದಾಗಿ ನಾನು ಮುಗಿಸ್ತೀನಿ. ನೋಡಿ, ದಾವೀದನಿಗೆ ಎಷ್ಟೋ ಸಮಸ್ಯೆಗಳು ಬಂತು. ತನ್ನ ಮಾವ, ಅವನ ಫ್ರೆಂಡ್ ಯಾರು? ದಾವೀದನ ಫ್ರೆಂಡ್ ಯೋನಾಥನ್. ಅವನ ಒಳಗೆ ಜಗಳ ಹಾಕ್ಬಿಟ್ಟ. ದಾವೀದನ ಹೆಂಡತಿ ಒಳಗೆ ಜಗಳ ಹಾಕ್ಬಿಟ್ಟ. ಅವರು ಇಬ್ಬರು ಮನಸ್ಸು ಇಲ್ದಂಗೆ ಮಾಡಿಬಿಟ್ಟ. ಆಮೇಲೆ ಅವನ ಸ್ನೇಹಿತರ ಮಧ್ಯದಲ್ಲಿ ಜಗಳ ಹಾಕ್ದ. ಆಮೇಲೆ ಒಂದ್ಸಲ ಕುತ್ಕೊಂಡಿರ್ಬೇಕಾದ್ರೆ ಸೌಲು ಬರ್ಚಿ ಎತ್ತಿ ದಾವೀದನಿಗೆ ಹಂಗೆ ಹೊಡಿಲಿಕ್ಕೆ ತಿವಿದ್ಯಾಕೆ ಹೋದ. ಅವನು ಸಡನ್ ಆಗಿ ತಪ್ಪಿಸ್ಕೊಂಡ. ಕೂದಲು ಎಳೆಯಲ್ಲಿ ತಪ್ಪಿಸ್ಕೊಂಡ. ಜಸ್ಟ್ ಮಿಸ್ ಅಂತಾರಲ್ಲ, ಆ ಜಸ್ಟ್ ಮಿಸ್ ಅದ. ಅಷ್ಟು ಆದ್ರೂ ಸಹ ದಾವೀದನ ಏನ್ ಮಾಡ್ದ? ದೇವರಿಗೆ ಸ್ತುತಿ ಮಾಡ್ದ, ದೇವರಿಗೆ ಘನಪಡಿಸ್ದ. ದಾವೀದನಂತೆ ಹಾಡಿ ಪಾಡಿ. ನೋಡಿ, ದಾವೀದನ ಸಂತೋಷ ಪಟ್ಟ. ಯಾಕೆ ನಾವು ದಾವೀದನಂತೆ ಸ್ತುತಿ ಮಾಡ್ತೀವಿ ಅಂದ್ರೆ, ಅವನಿಗೆ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ, ಸಮಸ್ಯೆ ಬಂದಾಗ ಯಾರಿಗೆ ನೋಡ್ದ? ದೇವರನ್ನ ನೋಡ್ದ. ಹಲ್ಲೆಲೂಯಾ. ಈಗ ನಿನ್ನ ಆಲೋಚನೆಗಳು ಯೆಶಾಯ 55:8 ಏನ್ ಹೇಳ್ತದೆ? ನಿನ್ನ ಆಲೋಚನೆಗಳು ನನ್ನ ಆಲೋಚನೆ, ನಿನ್ನ ಮಾರ್ಗಗಳು. ಈಗ ಬಿಸ್ನೆಸ್ ಫೇಲ್ ಆಯ್ತು, ಮದುವೆ ಏನೋ ಮುರಿದು ಬಿತ್ತು. ಸೇವಕರಾಗ್ಲಿ ಜನ ಬಂದು ಏನ್ ಹೇಳ್ತಾರೆ? ನೀನ್ ದೇವರ ಆಲೋಚನೆಯಿಂದ ಮಾಡಿಲ್ಲ, ಮಾಡಿದ್ರೆ ಇದೆಲ್ಲ ಆಗ್ತಿತ್ತ? ಮನೆಯಲ್ಲಿ ಏನಾದ್ರೂ ಅನಾಹುತ ಆದ್ರೆ ಏನ್ ಮಾಡ್ತಾರೆ? ಯಾರಾದ್ರೂ ಸತ್ರೆ, ಇನ್ನೇನಾದ್ರೆ, ಸಮಸ್ಯೆಗಳು ಬಂದ್ರೆ ಏನ್ ಹೇಳ್ತಾರೆ ಜನ? ನಿನ್ನ ಆಸೆ ಅವ್ರು ಬದುಕ್ಬೇಕಂತ, ಆದ್ರೆ ದೇವರ ಆಸೆ ಅವ್ರು ಸಾಯ್ಬೇಕಂತ ಇತ್ತು, ಸತ್ತೋಗಿದ್ದಾನೆ ಬಿಡ್ರಿ ಅಂತ ಹೇಳ್ತಾರೆ. ನಾನು ಇಂಥ ಮಾತುಗಳನ್ನು ತುಂಬಾ ಕೇಳ್ಬಿಟ್ಟೆ. ನೀನ್ ಬದುಕ್ಬೇಕಂತ ಆಸೆ, ಆದ್ರೆ ದೇವರು ಅದನ್ನು ಸಾಯಿಸ್ಬೇಕಂತ ದೇವರ ಆಸೆ. ನಮಗೆ ಈ ವಾಕ್ಯ ಅರ್ಥ ಆಗ್ಬೇಕಂತ 7ನೇ ವಚನ ಹೋದ್ರೆ 7 ವರ್ಡ್ಸ್. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನ ಮಹಾಕೃಪೆಯಿಂದ ನೋಡಿ, ಮಹಾಕೃಪೆಯಿಂದ ಕ್ಷಮಿಸುವನು ದೇವರು. ಅಲ್ಲಿ ಹೇಳ್ತದೆ, ಅವನನ್ನು ನಾನು ದಂಡಿಸ್ತೇನೆ, ಅವನನ್ನು ಶಿಕ್ಷಿಸ್ತೇನೆ, ಅವನನ್ನು ಹೊಡಿತೀನಿ ಬಡಿತೀನಿ ಅಂತ ದೇವರು ವಾಕ್ಯ ಹೇಳ್ತಿದ್ಯಾ? ಇಲ್ಲ ತಾನೆ. ಏನ್ ಹೇಳ್ತಾ ಇದೆ? ದೇವರು ಮಹಾ ಕೃಪೆ ಉಳ್ಳವನು, ಮಹಾ ಕರುಣೆ ಉಳ್ಳವನು. ಜನ ಹೇಳ್ಬೋದು ಇವನು ಉದ್ಧಾರ ಆಗಲ್ಲ ಅಂತ. ದೇವರು ಹೇಳ್ತಾನೆ, ನಾನು ಉದ್ಧಾರ ಮಾಡ್ತೀನಿ. ದೇವರ ಹೃದಯ ಏನ್ ಗೊತ್ತಾ? ನಮ್ಮನ್ನು ಕರುಣಿಸುವುದೇ. ಆತನು ಮಹಾ ಕೃಪೆ ಉಳ್ಳವನು, ಮಹಾ ಕನಿಕರ ಉಳ್ಳವನು ಎಂಬುದಾಗಿ ದೇವರು ವಾಕ್ಯ. ಜನ ಏನ್ ಹೇಳ್ತಾರೆ? ದೇವ್ರು ಸಾಯಿಸ್ಬಿಟ್ರು, ದೇವ್ರು ಹೊಡೆದು ಬಿಟ್ರು, ದೇವ್ರು ಹಂಗ್ ಮಾಡ್ಬಿಟ್ರು, ದೇವ್ರು ಹಿಂಗ್ ಮಾಡ್ಬಿಟ್ರು. ದೇವರು ಕೆಟ್ಟದಕ್ಕೆ ದೇವರಲ್ಲ ಅಂತಾನೆ ಬೈಬಲ್ ಹೇಳ್ತದೆ ಅಲ್ವಾ? ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳ, 38 ವರ್ಷದಿಂದ ವ್ಯಕ್ತಿ ಏನಾಗಿದ್ದ? ಯೇಸು ಸ್ವಾಮಿ ಏನ್ ಹೇಳಿದ್ರು? ಡು ಯು ವಾಂಟ್ ಗೆಟ್ ಹೀಲ್ ಬ್ಲೆಸ್ಸಿಂಗ್? ನೀನು ಆಶೀರ್ವಾದ ಹೊಂದಲಿಕ್ಕೆ ಸಿದ್ಧನಾ? ನೀನು ಆರೋಗ್ಯ ಹೊಂದಲಿಕ್ಕೆ ಸಿದ್ಧನಾ ಅಂತ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಸಂದೇಶ ಕೇಳ್ತಾ ಇರೋ ದೇವರು ಮಕ್ಕಳೇ, ನೀವು ದೇವರು ನಮ್ಮನ್ನು ಕ್ಷಮಿಸುವಂತ ದೇವರು, ದೇವರು ನಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ ಹೊರತು ಹೊಡೆಯುವಂತ ದೇವರಲ್ಲ. ಅದಕ್ಕೆ ಯಾವುದಕ್ಕೂ ಚಿಂತೆ ಮಾಡದೆ, ಎವ್ರಿಥಿಂಗ್ ಅಂಡರ್ ದ ಪ್ರೋಗ್ರೆಸ್. ದೇವ್ರು ನಿನಗೆಲ್ಲ ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ. ಅಂಡರ್ ದ ಪ್ರೋಗ್ರೆಸ್ ನಿನಗೆ ಬರ್ಬೇಕಂತ ಆಶೀರ್ವಾದ ಆಲ್ರೆಡಿ ಅಂಡರ್ ಪ್ರೋಗ್ರೆಸ್. ನೀನು ತೆಗೆದುಕೋ. ಹಲ್ಲೆಲೂಯಾ. ದೇವರು ನಿನಗಾಗಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಕೊನೆಗಾಗಿ ಪ್ರಾರ್ಥನೆ ಮಾಡಿ. ದೇವರು ನಿನಗೋಸ್ಕರ ಎಲ್ಲವನ್ನು ಮಾಡಿಟ್ಟಿದ್ದಾರೆ.